ಯೋಧನು ಮೊದಲನೇ ಅಧ್ಯಾಯ 20ನೇ ವಾಕ್ಯ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ನಿಮ್ಮ ನಂಬಿಕೆಯಲ್ಲಿ ಅಭಿವೃದ್ಧಿಯಾಗಬೇಕು. ಮತ್ತು ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗುತ್ತಿಲ್ಲ ಎಂದರೆ ಅದ್ಭುತವನ್ನು ನೋಡಲು ಸಾಧ್ಯವಿಲ್ಲ. ಈ ಕಾರಣದಿಂದ ಬಹಳ ಕಡಿಮೆ ಜನರು ಅದ್ಭುತವನ್ನು ನೋಡುತ್ತಾರೆ, ಎಂದರೆ ಅವರು ತಮ್ಮ ನಂಬಿಕೆಯನ್ನು ಅಭಿವೃದ್ಧಿ ಪಡಿಸುತ್ತಿಲ್ಲ. ಮೊದಲನೇ ಮಾಲ ಆಗ್ಬಿಡ್ಬೇಕು, ನಂಬಿಕೆಯು ಅಲ್ಲೇ ಇರಬೇಕು. ನಂಬಿಕೆಯು ಮೊದಲನೇ ಸ್ಟೆಪ್ ಆಗಿದ್ದರೆ ತಮ್ಮ ತಂದೆ ತಾಯಿಯ ಮನೆಯನ್ನು ಮಾರಿ ಬೇರೆ ಮನೆಯನ್ನು ಖರೀದಿಸುವ ಯೋಚನೆಯಲ್ಲಿದ್ದಾರೆ. ಅವರ ಹತ್ತಿರ ಆ ಧೈರ್ಯವಿಲ್ಲ ತಮ್ಮ ಸ್ವಂತ ಮನೆ ಮಾಡುವುದಕ್ಕೆ. ನಿಮ್ಮ ನಂಬಿಕೆಯು ಅಭಿವೃದ್ಧಿ ಆಗಬೇಕು. ಪ್ರೇಸ್ ದ ಲಾರ್ಡ್. ಮತ್ತು ನೀವು ನಂಬಿಕೆಯನ್ನು ಅಭಿವೃದ್ಧಿ ಪಡಿಸದಿದ್ದರೆ ಅದ್ಭುತವನ್ನು ನೋಡಲು ಸಾಧ್ಯವಿಲ್ಲ. ಹಾಲೆಲೂಯಾ ಕಿರ್ಚಬಹುದು. ಮಹಿಮಾ ಮಹಿಮಾ. ಧನ್ಯವಾದ ಹೇಳುತ್ತೇವೆ ಪ್ರಭು, ಧನ್ಯವಾದಗಳು. ಧನ್ಯವಾದ ಹೇಳುತ್ತೇವೆ ಪ್ರಭು, ಧನ್ಯವಾದಗಳು. ನಮಗೆ ಅನುಗ್ರಹ ಕೊಟ್ಟಿದ್ದಕ್ಕಾಗಿ, ದಯವನ್ನು ಕೊಟ್ಟಿದ್ದಕ್ಕಾಗಿ, ಪ್ರೀತಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ನಿಮ್ಮ ಪವಿತ್ರವಾದ ವಾಕ್ಯಕ್ಕೋಸ್ಕರ ಅದರ ಮೂಲಕ ನಮ್ಮ ಜೀವಿತದಲ್ಲಿ ನಾವು ಆ ದಾರಿಯಲ್ಲಿ ನಡೆಯಬಹುದು. ನೀವು ಅದನ್ನು ನಾವು ನಡೆಯುವುದಕ್ಕೋಸ್ಕರ ಇಟ್ಟಿದ್ದೀರಾ. ನೀವು ನಮ್ಮ ಶಕ್ತಿಯಾಗಿದ್ದೀರಾ, ನಮ್ಮ ಗೈಡ್ ಆಗಿದ್ದೀರಾ. ಧನ್ಯವಾದ ನಮ್ಮ ಜೀವಿತದಲ್ಲಿ ನಿಮ್ಮ ಉಪಸ್ಥಿತಿಗೋಸ್ಕರ. ಧನ್ಯವಾದ ಪರಿಶುದ್ಧ ಆತ್ಮನಿಗೋಸ್ಕರ. ಧನ್ಯವಾದ ಈ ಸಮಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ನಿಮ್ಮ ವಾಕ್ಯವನ್ನು ಕಲಿಸಿ ನಾವು ಮುಂದೆ ಬೆಳೆಯುವುದಕ್ಕೆ ನಾವು ಹೇಳುತ್ತೇವೆ ಪ್ರಭು. ನಮ್ಮ ಆತ್ಮವನ್ನು ನಮ್ಮ ಹೃದಯದ ಕಣ್ಣುಗಳನ್ನು ತೆರೆದಿದ್ದೇವೆ. ನಿಮ್ಮ ವಾಕ್ಯವನ್ನು ಕಲಿಯುವುದಕ್ಕೆ, ನಿರ್ದೇಶ ಪಡೆಯುವುದಕ್ಕೆ, ಉತ್ಸಾಹ ಪಡೆಯುವುದಕ್ಕೆ ಧನ್ಯವಾದ ಹೇಳುತ್ತೇವೆ. ಮತ್ತು ನಾನು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಮಕ್ಕಳಿಗೋಸ್ಕರ ಪ್ರಭು. ಇವರು ಮಹಿಮೆಯಿಂದ ಮಹಿಮೆಯಲ್ಲಿ ಮುಂದೆ ಬೆಳೆಯುತ್ತಿದ್ದಾರೆ ಪ್ರಭು ಯೇಸುವಿನ ನಾಮದಲ್ಲಿ. ಚಮತ್ಕಾರದಲ್ಲಿ ನಡೆಯುವರು, ಚಮತ್ಕಾರದ ಅನುಭವವನ್ನು ಪಡೆಯುವರು ಪ್ರಭು ಯೇಸುವಿನ ನಾಮದಲ್ಲಿ. ಪ್ರತಿಯೊಂದು ಸ್ಥಳದಲ್ಲಿ ಉನ್ನತಿ, ಪ್ರತಿಯೊಂದು ಸ್ಥಳದಲ್ಲಿ ಪ್ರಗತಿ ಪಡೆಯುವರು ಪ್ರಭು ಯೇಸುವಿನ ನಾಮದಲ್ಲಿ. ಇವರ ವಿರುದ್ಧವಾಗಿ ಕಲ್ಪಿಸಿದ ಯಾವುದೋ ಆಯುಧವು ಫಲಿಸಲಾರದು. ಪ್ರತಿಯೊಂದು ಕೆಲಸದಲ್ಲಿ ಅಭಿವೃದ್ಧಿ, ಪ್ರತಿಯೊಂದು ಕೆಲಸದಲ್ಲಿಯೂ ಸಮೃದ್ಧಿ ಇವರ ಭಾಗವಾಗಿದೆ, ಇವರ ಹಕ್ಕಾಗಿದೆ ಪ್ರಭು ಯೇಸುವಿನ ನಾಮದಲ್ಲಿ. ವಾಕ್ಯದ ಸೇವಿಕೆಯಲ್ಲಿ, ಇವರ ಪಾರ್ಟ್ನರ್ಶಿಪ್ ಅಲ್ಲಿ, ಇವರ ಬಿಸ್ನೆಸ್ ನಲ್ಲಿ, ಇವರ ಮನೆಯಲ್ಲಿ, ಇವರ ವಿದ್ಯಾಭ್ಯಾಸದಲ್ಲಿ, ಒಂದು ಸ್ಥಳದಲ್ಲಿ ಸಫಲತೆ ಪ್ರಭು ಇದೆ ಪ್ರಭು ಯೇಸುವಿನ ನಾಮದಲ್ಲಿ. ಧನ್ಯವಾದ ಹೇಳುತ್ತೇವೆ. ಧನ್ಯವಾದ 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 ಹೇಳುತ್ತೇವೆ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಮಾಡುತ್ತೇವೆ. ಆಮೇನ್. ನೀವು ಕುಳಿತುಕೊಳ್ಳಬಹುದು. ವಾವ್. ಮತ್ತು ಕಿರ್ಚಬಹುದು. ಮಹಿಮಾ. ನನ್ನ ಹತ್ತಿರ ವಾಕ್ಯವಿದೆ ನಿಮಗೋಸ್ಕರ. ಈ ವಿಷಯಗಳನ್ನು ಬೆಳಗ್ಗೆ ನೀವು ಬಯಸುತ್ತೀರಿ, ಮಧ್ಯಾಹ್ನ ಬಯಸುತ್ತೀರಿ, ಮತ್ತು ರಾತ್ರಿ ಕೂಡ ಬಯಸುತ್ತೀರಿ. ಈ ವಸ್ತುಗಳನ್ನು ನೀವು ಯಾವಾಗಲೂ ಬಯಸುತ್ತೀರಿ ಅಂತ ಯಾವುದೇ ವ್ಯಕ್ತಿ ಇಲ್ಲ ಅವನು ಈ ವಸ್ತುಗಳನ್ನು ಬಯಸದೇ ಇರಬಹುದು. ಇವತ್ತು ನಮ್ಮ ಟಾಪಿಕ್ ಆಗಿದೆ ಮತ್ತು ನನ್ನ ನಂಬಿಕೆ ಇದೆ ನೀವು ಅದನ್ನು ಕೇಳಿ ಉತ್ಸಾಹಿತರಾಗುವರಾಗಿದ್ದೀರಿ ಮತ್ತು ನಿಮ್ಮ ಮನಸ್ಸನ್ನು ಮಾಡಿಕೊಳ್ಳುವಿರಿ. ಇದು ಒಂದು ಸಂದೇಶವಾಗಿರದ ಹಾಗೆ ಇದು ನಿಮ್ಮ ಜೀವಿತದ ವಾಸ್ತವಿಕವಾಗಿರುವುದು. ಪ್ರೈಸ್ ದ ಲಾರ್ಡ್. ಇವತ್ತಿನ ನಮ್ಮ ಟಾಪಿಕ್ ಆಗಿದೆ. ಯಾರಾದರೂ ಗೆಸ್ ಮಾಡಬಹುದಾ? ನಾನು ಹೇಳಿದೆ, ಇದು ನೀವು ಯಾವಾಗಲೂ ಬಯಸುತ್ತೀರಿ, ಪ್ರತಿಯೊಂದು ಕ್ಷಣದಲ್ಲಿ ನೀವು ಬಯಸುತ್ತೀರಿ. ಯಾವತ್ತೂ ಆಗುತ್ತಿರಬೇಕು. ಇವತ್ತು ಆ ಟಾಪಿಕ್ ನಿಮ್ಮ ಮುಂದೆ ಇದೆ. ಅದಾಗಿದೆ, ಅದ್ಭುತವನ್ನು ಹೇಗೆ ಮಾಡೋದು. ವಾವ್. ನಂಬಿಕೆಯಲ್ಲಿ ಉನ್ನತಿ ಮಾಡದಿದ್ದರೆ ಅದ್ಭುತಗಳು ನಡೆಯುವುದಿಲ್ಲ. ಮತ್ತು ನಂಬಿಕೆಯು ಪರಮೇಶ್ವರನ ವಾಕ್ಯಗಳನ್ನು ಓದುವುದರ ಮೂಲಕ ಬರುತ್ತದೆ. ನಿಮ್ಮ ಒಳಗೆ ತುಂಬಿ ನೀವು ಪರಮೇಶ್ವರನ ವಾಕ್ಯಗಳನ್ನು ಪಡೆದುಕೊಳ್ಳಬೇಕು. ಏಕೆಂದರೆ ನಿಮ್ಮ ನಂಬಿಕೆಯು ಬೆಳೆಯುತ್ತಾ ಇರಬೇಕು. ಇಲ್ಲಿ ಬರೆಯಲ್ಪಟ್ಟಿದೆ, ಅಭಿವೃದ್ಧಿ ಹೊಂದಿರಿ. ನಾನು ಹೇಳಲಿಲ್ಲ ನಂಬಿಕೆಯನ್ನು ಪಡೆಯುವುದರಲ್ಲಿ, ನಾನು ಹೇಳಿದೆ ನೀವು ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಬೇಕು. ನೀವು ಮಸೀಹರಾಗಿದ್ದರೆ ನಿಮ್ಮ ಹತ್ತಿರ ನಂಬಿಕೆ ಇದೆ, ಆ ನಂಬಿಕೆಯು ಅಲ್ಲೇ ಇರಬಾರದು. ನೀವು ನಿಮ್ಮ ನಂಬಿಕೆಯನ್ನು ಉನ್ನತಿ ಕೂಡ ಮಾಡಬೇಕು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿ, ನಂಬಿಕೆಯ ಉನ್ನತಿ ಮತ್ತು ನಂಬಿಕೆಯು ವಾಕ್ಯಗಳನ್ನು ಕೇಳುವುದರ ಮೂಲಕ ಬರುತ್ತದೆ. ನೀವು ಬೆಳಗಿಂದ ಸಾಯಂಕಾಲವರೆಗೆ ನ್ಯೂಸನ್ನು ನೋಡಿ ಭಯದ ಉನ್ನತಿಯನ್ನು ನಿಮ್ಮೊಳಗೆ ಹುಟ್ಟಿಸಿಕೊಳ್ಳುವಿರಿ. ನಂಬಿಕೆಯಲ್ಲಿ ಉನ್ನತಿ ಮಾಡಬೇಕು. ಫ್ರೆಂಡ್ಸ್ ಜೊತೆ ಗಬೆಯನ್ನು ಹಾಕಿಕೊಂಡರೆ ನಿಮ್ಮ ನಂಬಿಕೆ ಬೆಳೆಯಲು ಸಾಧ್ಯವಿಲ್ಲ. ಫ್ರೆಂಡ್ಸ್ ಜೊತೆ ಹರಟೆ ಹೊಡೆದರೆ ನಿಮ್ಮ ನಂಬಿಕೆ ಬೆಳೆಯಲು ಸಾಧ್ಯವಿಲ್ಲ. ಸಂಬಂಧಿಕರ ಮದುವೆಯನ್ನು ಅಟೆಂಡ್ ಮಾಡಿದರೆ ನಿಮ್ಮ ನಂಬಿಕೆಯು ಹೆಚ್ಚಾಗಲು ಸಾಧ್ಯವಿಲ್ಲ. ವಿಧವಾದ ಯೂಟ್ಯೂಬ್ನಲ್ಲಿ ವಾಹನವನ್ನು ಮಾಡಿ ಇದರಿಂದ ನಮ್ಮ ನಂಬಿಕೆ ಬೆಳೆಯುವುದಿಲ್ಲ. ನೀವು ವಾಕ್ಯವನ್ನು ಓದಬೇಕು. ಜಾಬ್ನಲ್ಲಿ ಬೆಳಗಿಂದ ಸಾಯಂಕಾಲವರೆಗೂ ಕೆಲಸ ಮಾಡಿ ನಿಮ್ಮ ನಂಬಿಕೆಯು ಬೆಳೆಯಲು ಸಾಧ್ಯವಿಲ್ಲ. ಮತ್ತು ನಂಬಿಕೆಯು ಬೆಳೆಯುವುದು ಯಾವಾಗ ನೀವು ವಾಕ್ಯವನ್ನು ಓದುತ್ತೀರೋ.
ಅದ್ಭುತಗಳಿಗೋಸ್ಕರ ನಿಮಗೆ ದೊಡ್ಡದಾದ ನಂಬಿಕೆ ಬೇಕು. ಯಾವುದೇ ಹೆಚ್ಚಿಲ್ಲದ ವಿಶ್ವಾಸದಿಂದ ಉನ್ನತಿ ಉಳ್ಳ ವಿಶ್ವಾಸ ಇಲ್ಲದೆ ಅದ್ಭುತವು ಸಂಭವವಿಲ್ಲ. ಸಾಧಾರಣವಾಗಿ ಜೀವಿಸುವುದನ್ನು ನೀವು ನಿರಾಕರಿಸಿರಿ. ಪ್ರೇಸ್ ದ ಲಾರ್ಡ್. ಪಕ್ಕದವರಿಗೆ ಹೇಳಿ, ಸಾಧಾರಣ ಜೀವನವನ್ನು ಜೀವಿಸುವುದನ್ನು ನಿರಾಕರಿಸಿರಿ. ನಾನು ಮಸಿಯತನದಲ್ಲಿ ಬಂದಾಗ ನಾನು ಅದ್ಭುತವನ್ನು ನೋಡಲು ಬಯಸಲಿಲ್ಲ, ಅದ್ಭುತವನ್ನು ಮಾಡಲು ಬಯಸಿದೆ. ಇನ್ಫ್ಯಾಕ್ಟ್ ಮೊದಲನೇ ದಿನವೂ ಇದೇ ಆಗಿತ್ತು. ನಾನು 2002ನೇ ಮಾತು ಡಿಸೆಂಬರ್ ನೈಜೀರಿಯಾದಲ್ಲಿ ಇದ್ದೆ ಮತ್ತು ಕ್ರಿಸ್ಮಸ್ದ ರಜೆ ಆಯಿತು. 2 ಡಿಸೆಂಬರ್ದಿಂದ ಜನವರಿವರೆಗೂ 5ನೇ ತಾರೀಕುವರೆಗೂ 15 ದಿನದ ರಜೆ ಇತ್ತು. ನಮ್ಮ ಸೆಕ್ರೆಟರಿ ಅವರು ಡಿಸ್ ಟಿವಿ ಅಕೌಂಟ್ ಅನ್ನು ಓಪನ್ ಮಾಡ್ತಾರೋ ರೀಚಾರ್ಜ್ ಮಾಡದೆ ರಜೆಯಲ್ಲಿದ್ದರು. ಮತ್ತು ಯೋಚನೆ ಮಾಡಿದ್ರೆ 15 ದಿನದ ರಜೆ. ಅವಿಶ್ವಾಸಿ ಜನರು ನಾವು ಎಷ್ಟೊಂದು ಬೈಗಳನ್ನು ಬೈದಿರಬಹುದು. ಅವಳಿಗೆ ರಜೆ ಇರುವುದರಿಂದ ತನ್ನ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡು ಕೂತಿದ್ದರು. ಡೈಲಿ ಬೆಳಗ್ಗೆ ಎದ್ದು ನಾವು 2-3 ಹೋಗಿ ಮಾತನಾಡಬೇಕೆಂದ್ರೆ ಅವರು ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಅಲ್ಲಿ ಲೋಕಲ್ ಟಿವಿ ಸ್ಟೇಷನ್ ನೋಡುತ್ತಿದ್ದೆವು. ನಿಮಗೆ ಗೊತ್ತಿದೆ ಭಾರತದಲ್ಲಿ ಮೊದಲು ಲೋಕಲ್ ಟಿವಿ ಸ್ಟೇಷನ್ ಹೇಗೆ ಬರುತ್ತಿತ್ತು? ಎಷ್ಟು ಜನಕ್ಕೆ ಗೊತ್ತಿದೆ ಅದು DD? ಎಷ್ಟು ಜನಕ್ಕೆ ನೆನಪಿದೆ ಅದು? ಎಷ್ಟು ಜನಕ್ಕೆ ನೆನಪಿದೆ? ಮತ್ತೆ ಮೇಲೆ ಹತ್ತಬೇಕಾಗಿತ್ತು. ಚಿಂಟು ಸ್ವಲ್ಪ ಆಂಟಿನಾವನ್ನು ತಿರುಗಿಸು ಬಂತ ಅಂತ ಕೇಳ್ತಿದ್ರು. ಚಿಂಟು ಬಂಟು ಅದಕ್ಕಾಗಿ ಹೇಳ್ತಿದ್ದೇನೆಂದ್ರೆ ನಮ್ಮ ಮನೆಯಲ್ಲಿ ಇದೇ ಆಗುತ್ತದೆ. ನಾನು ಬಂಟಿ, ನಮ್ಮ ತಮ್ಮ ಚಿಂಟು. ಪ್ರೈಸ್ ದ ಲಾರ್ಡ್. ಫಿಲ್ಮ್ ಬಂದರೂ ಅದು ಮಳೆ ತರ ಬರುತ್ತಿತ್ತು. ಶಬ್ದವು ಹೀಗೆ ಶಬ್ದ ಬರುತ್ತಿತ್ತು. ಹೀಗೆ ಎಲ್ಲ ನಡೆಯುತ್ತಿತ್ತು. ಟಿವಿಯಲ್ಲಿ ಟಾವ್ 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 12 ಗಂಟೆಗೆ ನಾವು ನಶೆಯಲ್ಲಿದ್ದೀವಿ. ಟಿವಿಯಲ್ಲಿ ಏನಾದರೂ ನಡೆಯುತ್ತಿತ್ತು. ಒಬ್ಬ ಮನುಷ್ಯನು ಅದ್ಭುತವನ್ನು ಮಾಡುತ್ತಿದ್ದನು. ನಾನು ಹೇಳಿದೆ, ನಾನು ಈ ಅದ್ಭುತವನ್ನು ಮಾಡಬೇಕು. ನಾ ಮೊದಲನೇ ದಿನ ಇದೇ ಮಾತಿನಲ್ಲಿ ಉತ್ಸಾಹಿತನಾಗಿದ್ದೆ. ಚಮತ್ಕಾರವನ್ನು ನೋಡುವುದಕ್ಕಾಗಲ್ಲ, ಚಮತ್ಕಾರವನ್ನು ಮಾಡುವುದಕ್ಕೆ ಹೋಗುತ್ತೇನೆ. ನಾನು ಚಮತ್ಕಾರವನ್ನು ಮಾಡಲು ಬಯಸುತ್ತಿದ್ದೆ, ನೋಡಲು ಅಲ್ಲ. ಅಂದ್ರೆ ನೋಡಿ ಏನು ಸಿಗುವುದು? ನೀವು ಮಸೀಯರಾಗಿದ್ದರೆ ಆ ಬಾಬಾಗಳ ಹತ್ತಿರ ಹೋಗಬೇಡಿರಿ. ಬಾಬಾಜಿಯವರು ಚಮತ್ಕಾರ ಮಾಡಿದರು, ನೀನು ಏನು ಮಾಡಿದೆ? ಭಾರತದಲ್ಲಿ ಇದು ಪ್ರಚಲಿತವಾಗಿದೆ. ಬಾಬಾಗಳು ಚಮತ್ಕಾರವನ್ನು ಮಾಡುತ್ತಾರೆ, ನೀನು ಯಾವಾಗ ಅದ್ಭುತವನ್ನು ಮಾಡುವೆ? ಮಸೀಯತನದಲ್ಲಿ ಹೀಗೆ ಎಂದು ಬರಬೇಡಿರಿ. ನಮ್ಮ ಚರ್ಚ್ನಲ್ಲೂ ಕೂಡ ಫಾಸ್ಟ್ ಮಾಡುತ್ತಾರೆ ಚಮತ್ಕಾರ, ಮತ್ತು ನೀವು ಯಾವಾಗ ಮಾಡುವಿರಿ? ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನಾವು ಅದ್ಭುತವನ್ನು ಮಾಡಿ ನಿಮಗೆ ತೋರಿಸುತ್ತೇವೆ, ಏಕೆಂದರೆ ನಿಮಗೆ ತಿಳಿಯಬೇಕು ಅದ್ಭುತಗಳು ನಡೆಯುತ್ತವೆ ಎಂದು. ಅದ್ಭುತವನ್ನು ನೋಡಬೇಡ, ಮಾಡು. ಪ್ರೇಸ್ ದ ಲಾರ್ಡ್. ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಿರಿ. ನಂಬಿಕೆಯನ್ನು ಹೆಚ್ಚಿಸದೆ ಹೋದರೆ ಅದ್ಭುತಗಳು ನಡೆಯುವುದಿಲ್ಲ. ಬಹಳ ದಿನ ಆದ್ಮೇಲೆ ನಂಗೆ ಗೊತ್ತಾಯ್ತು. ನಾನು ಆ ಪ್ರೋಗ್ರಾಮನ್ನು ನೋಡುತ್ತಿದ್ದೆ. ಆ ಪ್ರೋಗ್ರಾಮು ಪಾಸ್ಟರ್ ಕ್ರಿಸ್ದೇ ಆಗಿತ್ತು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಫ್ರೆಂಡ್ಸ್ಗಿರು ನನ್ನ ಜೊತೆ ಉಲ್ಟಾ ಸೀದಾ ವ್ಯವಹಾರ ಮಾಡುತ್ತಿದ್ದರು. ನಾನು ಹೇಳಿದೆ, ನಾನು ಒಂದು ದಿನ ಅದ್ಭುತ ಮಾಡುತ್ತೇನೆ ಅಂದರೆ ಅವರು ಸುಮ್ಮನಿರು ಎಂದರು. ಹುಡುಕನೆ ಕಾರನ್ನು ನೋಡುವ ಇಚ್ಛೆ ನನ್ನಲ್ಲಿ ಯಾವತ್ತೂ ಇರಲಿಲ್ಲ. ಮೊದಲೇ ದಿನವೇ ನನ್ನಲ್ಲಿ ಈ ಇಚ್ಛೆ ಇತ್ತು, ಚಮತ್ಕಾರವನ್ನು ಮಾಡುವುದು. ಮಸೀಯತನವು ಅದ್ಭುತಗಳನ್ನು ನೋಡುವುದಕ್ಕೋಸ್ಕರ ಅಲ್ಲ, ಮಸೀಯತನವು ಚಮತ್ಕಾರವನ್ನು ಮಾಡುವುದಕ್ಕೋಸ್ಕರ ಇದೆ. ಪ್ರೇಸ್ ದ ಲಾರ್ಡ್. ಪಕ್ಕದವ್ರಿಗೆ ಹೇಳಿರಿ, ಮಸೀಯತನವು ಚಮತ್ಕಾರ ನೋಡುವುದಕ್ಕೋಸ್ಕರ ಅಲ್ಲ. ಪಾಸ್ಟರ್, ನಮ್ಮ ತಲೆನೋವನ್ನು ಓಡಿಸಿರಿ, ನೀವು ಎನಿಸಿರಿ ನೀವೊಂದು ಚಮತ್ಕಾರವನ್ನು. ನಮ್ಮ ಮನೆಯಲ್ಲಿ ಹಣ ಇಲ್ಲ, ಚರ್ಚ್ನಿಂದ ನಮಗೆ ಹಣ ಸಿಗುವುದು. ನಾನು ಹೇಳಿದೆ, ವಾಟ್? ಯೋಚಿಸುತ್ತಿದ್ದೆ, ನಿಮ್ಮ ಮನೆ ಮಾರಿ ನೀವು ನನಗೆ ಹಣ ಕೊಡುವಿರಿ. ನಿಮ್ಮ ಬಾಡಿಗೆ ಕಟ್ಟುವುದು ನಮಗೆ ಯಾವುದೇ ಪ್ಲಾನ್ ಇಲ್ಲ. ಹೇಳುತ್ತಿದ್ದೀರಾ? ಚರ್ಚಲ್ಲಿ ಹೀಗೆ ಹೇಳಬೇಡಿರಿ, ಇಲ್ಲಿ ಹಣ ಸಿಗುತ್ತದೆ ಎಂದು. ಇಲ್ಲಿ ಏನೂ ಸಿಗುವುದಿಲ್ಲ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಅದಕ್ಕಾಗಿ ತೆಗೆದುಕೊಳ್ಳುವ ಇನ್ನೂ ನಿಮ್ಮ ಹತ್ತಿರ ಬರಬೇಕೆಂದು. ಪ್ರೇಸ್ ದ ಲಾರ್ಡ್. ನಾವು ರೌಡಿಸಮ್ ಮಾಡುತ್ತಿಲ್ಲ. ನನಗೆ ಗೊತ್ತಿದೆ, ನೀವು ಕೊಡದೆ ಹೋದರೆ ನಿಮ್ಮ ಹತ್ತಿರ ಮತ್ತೆ ಸಾಧ್ಯವಿಲ್ಲ. ಹೇಳಿರಿ, ನಾನು ಅದ್ಭುತವನ್ನು ಮಾಡುವವನಾಗಿದ್ದೇನೆ, ನಾನು ನೋಡುವವನು ಅಲ್ಲ. ಬಾಬಾಗಳು ಚಮತ್ಕಾರ ಮಾಡುತ್ತಾರೆ. ನಮ್ಮ ಬಾಬಾ ಚಮತ್ಕಾರ ಮಾಡುತ್ತಾನೆ. ನಮ್ಮ ಫಾಸ್ಟರು ಚಮತ್ಕಾರ ಮಾಡುತ್ತಾರೆ. ನೀವು ಯಾವಾಗ ಮಾಡುವಿರಿ? ನಿಮ್ಮ ಹತ್ತಿರ ಅದ್ಭುತವನ್ನು ಮಾಡಲು ನಿಮ್ಮಲ್ಲಿ ಕಲಿಸುತ್ತಾರೋ, ಚಮತ್ಕಾರವನ್ನು ತೋರಿಸುತ್ತಾರೆ. ಪ್ರೇಸ್ ದ ಲಾರ್ಡ್. ಹೇಳಿರಿ, ನಂಬಿಕೆಯಲ್ಲಿ ಉನ್ನತಿರಿ. ಹೇಳಿರಿ. ಕೊಲೊಸ್ಸೆದವರಿಗೆ 2ನೇ ಅಧ್ಯಾಯ 7ನೇ ವಾಕ್ಯ.
ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವರಾಗಿರಿ. ಬರೀ ನಿಮ್ಮ ನಂಬಿಕೆಯ ಉನ್ನತಿ ಆಗಬೇಕು, ನಂಬಿಕೆಯಲ್ಲಿ ನೀವು ಬೇರೂರಬೇಕು ಮತ್ತು ನಂಬಿಕೆಯಲ್ಲಿ ನೀವು ದೃಢವಾಗಿ ನಿಲ್ಲಬೇಕು. ನೀವು ಒಬ್ಬ ಸಾಲಿಡ್ ವ್ಯಕ್ತಿ ಆಗಬೇಕು. ಅಂತ ಮನುಷ್ಯನೆಲ್ಲ ನಾವು ಚರ್ಚ್ಗೆ ಹೋಗುತ್ತೇವೆ, ವರ್ಷದಲ್ಲಿ 2 ಸಲ, ನಿಮ್ಮ ಜೊತೆ ಚಮತ್ಕಾರ ಆಗಲು ಸಾಧ್ಯ ಇಲ್ಲ. ನೀವು ನಂಬಿಕೆಯಲ್ಲಿ ದೃಢವಾಗಿಲ್ಲ. ಮಗಳ ಮದುವೆಯ ಮಾತು ಬಂದಾಗ ಅರೆ ಫಾಸ್ಟರ್ ಏನಿದೆ ಎಂದರೆ ಮತ್ತು ಕ್ರಿಶ್ಚಿಯನ್ ಅಲ್ಲಿ ಮಗಳ ಮದುವೆ ಮಾಡುವೆವು, ಸಮಾಜವು ನಮ್ಮನ್ನು ತೆಗೆದು ಹಾಕುವುದು, ಎಲ್ಲ ಮಕ್ಕಳ ಮದುವೆ ಅಲ್ಲಿ ಇಲ್ಲಿ ಆಗುವುದು ಮತ್ತು ನೀವು ಬೇರೆಯವರ ಮದುವೆಗೆ ಹೋಗಿ ಪ್ರತಿಯೊಂದು ಮೂರ್ತಿಯ ಮುಂದೆ ಅಡ್ಡ ಬೀಳುವಿರಿ ಮತ್ತು ನೀವು ಅದ್ಭುತವನ್ನು ಮಾಡಲು ಬಯಸುತ್ತೀರಿ, ತಮಾಷೆ ಮಾಡುತ್ತಿದ್ದೀರಿ. ನಿಮ್ಮ ನಂಬಿಕೆಯು ದೃಢವಾಗಿರಬೇಕು. ಇಲ್ಲಿ ದಾರವನ್ನು ಕಟ್ಟಿದಿರಿ, ಇಲ್ಲಿ ದಾರವನ್ನು ಕಟ್ಟಿದಿರಿ, ದಾರಗಳಿಂದ ಯಾವುದೇ ಅದ್ಭುತ ನಡೆಯುವುದಿಲ್ಲ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ನೀವು ನಂಬಿಕೆಯಲ್ಲಿ ದೃಢವಾಗಿರುವುದನ್ನು ಕಲಿಯಬೇಕು. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ? ನೀವು ಪಕ್ಕದವ್ರಿಗೆ ಹೇಳಿರಿ, ನಂಬಿಕೆಯಲ್ಲಿ ದೃಢವಾಗಿರಿ, ನಂಬಿಕೆಯಲ್ಲಿ ದೃಢವಾಗಿರಿ. ಮತ್ತು ನಂಬಿಕೆಯಲ್ಲಿ ನೀವು ದೃಢವಾಗಿ ನಿಲ್ಲುವುದನ್ನು ಪ್ರಾಕ್ಟೀಸ್ ಮಾಡಿರಿ. ಇಲ್ಲ ಬಾಸ್ ಸಂಡೆಗೆ ಕರೆದಿದ್ದಾರೆ, ಬಾಸ್ಗೆ ಇಲ್ಲ ಅಂತ ಹೇಳಲು ಆಗುವುದಿಲ್ಲ, ಬಾಸ್ಗೆ ಇಲ್ಲ ಅಂತ ಹೇಳುವುದನ್ನು ಕಲಿಯಿರಿ. ನಾನು ಈ ಅದ್ಭುತವನ್ನು ಬಹಳ ವರ್ಷಗಳ ಹಿಂದೆ ಮಾಡಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ಕೇಳುತ್ತಿದ್ದೀರಾ? ಈಗೆಲ್ಲ ಸ್ವಲ್ಪ ಏನಾದ್ರು ತೊಂದರೆ ಬಂದ್ರೆ ಓಡಿ ಹೋಗಿದ್ದೀರಿ. ನೀನು ಮಸೀಹ ಆಗಿದೆಯಾ? ಇಲ್ಲ, ನಾನು ಮಸೀಹನಲ್ಲ. ನೀನು ಮಸೀಹನ ಆಗಿದೆಯಾ? ನಾನು 2 ಕಿಲೋ ಅಕ್ಕಿಯನ್ನು ಕೊಡುವುದಿಲ್ಲ. ಕೆಲವರು 2 ಕಿಲೋ ಅಕ್ಕಿಗೋಸ್ಕರ ತಮ್ಮ ಮಸೀಹತನವನ್ನು, ಕ್ರೈಸ್ತತನವನ್ನು ಮಾರಿಬಿಡುತ್ತಾರೆ. ಅವ್ರಿಗೆ ಯಾವುದೇ ನಂಬಿಕೆ ಇಲ್ಲ. ಪ್ರೈಸ್ ದ ಲಾರ್ಡ್. ನೀನು ಚರ್ಚ್ನಲ್ಲಿ ಹೋಗೋದನ್ನ ನಾನು ನೋಡಿದ್ದೆ. ನೀನು ಮಸೀಹನಾಗಿದೆ. ಇಲ್ಲ, ನಾನು ಮಸೀಹನಲ್ಲ. ವಾಟ್? 4 ದಿನ ಕೆಲಸ ಆಗದಿದ್ರೆ ನಾನು ಚರ್ಚ್ಗೆ ಹೋಗುತ್ತೇನೆ. ನನ್ನ ಜೊತೆ ಹೀಗೇಕಾಗುತ್ತದೆ? ನಂಬಿಕೆಯಲ್ಲಿ ದೃಢವಾಗಿರಬೇಕು. ಆತನಲ್ಲಿ ಬೇರೂರಿಕೊಂಡು ಯಾರು ನನಗೆ ಏನು ಹೇಳಲು ಸಹ ಆಗುವುದಿಲ್ಲ. ಹೇಗೆ ಜೀವಿಸುತ್ತೇನೋ ಹಾಗೆ ಜೀವಿಸುತ್ತೇನೆ. ನನಗೆ ಯಾರು ಉಪದೇಶಿಸಲು ಬರುವುದಿಲ್ಲ. ಹಾಗಾದರೆ ನೀವು ಅದ್ಭುತವನ್ನು ಮಾಡಲು ಆಗುವುದಿಲ್ಲ. ನಿಮಗೆ ಉಪದೇಶ ಮಾಡುವುದು ಅವಶ್ಯಕತೆ ಇದೆ. ನೀವು ಹೇಳಲು ಸಾಧ್ಯವಿಲ್ಲ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಜಾಬ್ನಲ್ಲಿ ಬ್ಯುಸಿಯಾಗಿದ್ದೇನೆ. ನಾವು ನಿಮಗೆ ಯಾವಾಗ ಕಲಿಸುವುದು? ಯಾವಾಗ ನಿಮಗೆ ವಾಕ್ಯವನ್ನು ಕಲಿಸಬೇಕು? ಯಾವಾಗ ವಾಕ್ಯವನ್ನು ಕಲಿಯುವಿರಿ? ಅದ್ಭುತವನ್ನು ಮಾಡುವುದಕ್ಕಿಂತ ಮುಂಚೆ ವಾಕ್ಯವನ್ನು ಕಲಿಯಬೇಕು. ಪ್ರೇಸ್ ದ ಲಾರ್ಡ್. ಅದ್ಭುತಕ್ಕಿಂತ ಮೊದಲು ನಂಬಿಕೆಯಲ್ಲಿ ದೃಢವಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳುತ್ತಿದ್ದೀರಾ? ನೀವು ಅಬ್ರಾಮನ ಬಗ್ಗೆ ನೀವು ತಿಳಿದುಕೊಳ್ಳಿರಿ. ಆಶೆಗಿಂತ ಅತಿ ಹೆಚ್ಚಾದ ಆಸೆ ಮಾಡಿದನು, ಆತನ ಜೊತೆ ಅದ್ಭುತ ನಡೆಯಿತು. ಪ್ರೇಸ್ ದ ಲಾರ್ಡ್. ಬೈಬಲ್ ಹೇಳುತ್ತದೆ, ಅವನು ಪರಮೇಶ್ವರನ ಮಾತಿನಲ್ಲಿ ಅಪನಂಬಿಕೆ ಪಡೆದಿಲ್ಲ, ಅವನು ಕಳವಳಗೊಳ್ಳಲಿಲ್ಲ, ಅವನು ತನ್ನ ನಂಬಿಕೆಯಲ್ಲಿ ದೃಢವಾಗಿ ನಿಂತನು. ಪರಮೇಶ್ವರನಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಪ್ರೇಸ್ ದ ಲಾರ್ಡ್. ಆತನಲ್ಲಿ ಬೇರೂರಿಕೊಂಡು ಅಭಿವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ಲೀಡರ್ ಆದ ಮೇಲೆ ಅವರು ಗುಣಗುಟ್ಟಲು ಪ್ರಾರಂಭಿಸುತ್ತಾರೆ. ಈಗ ನನಗೆ ಫೋನ್ ಮಾಡಿದೆ ನೀನು, ಯಾಕೆ, ಏನು, ಯಾವಾಗ? ಮೆಂಬರ್ ಆದಾಗ ದೀನನಾಗಿದ್ದೆ ಮತ್ತು ಲೀಡರ್ ಆದ ಮೇಲೆ ನಿನಗೆ ಕೋಡುಗಳು ಬಂದವು, ಹೋರಾಡಲು ಪ್ರಾರಂಭಿಸಿದೆ, ಜಗಳವಾಡಲು ಪ್ರಾರಂಭಿಸಿದೆ. ನಾನು ಹೇಳಿದೆ ವಂಡರ್ಫುಲ್, ಅದಕ್ಕಾಗಿ ನೀನು ಲೀಡರ್ ಆಗಿದೆ. ಮೊದಲು ಮೆಂಬರ್ ಆದಾಗ ಫೋನ್ ಎತ್ತುತ್ತಿದ್ದೆ, ಇವಾಗ ಲೀಡರ್ ಆದ್ಮೇಲೆ ಫೋನ್ ಎತ್ತುತ್ತಿಲ್ಲ. ನಿಮ್ಮ ಜೀವನ ಎಲ್ಲಿ ಹೋಯಿತು? ಪ್ರಯತ್ನ ನೋಡಿ. ಇದೇ ಕಾರಣದಿಂದ ಬಹಳಷ್ಟು ಜನರ ಜೀವಿತದಲ್ಲಿ ಅದ್ಭುತಗಳು ನಡೆಯುವುದಿಲ್ಲ. ಅವರ ಜೀವಿತದಲ್ಲಿ ಸ್ತೋತ್ರಗಳು ಹೆಚ್ಚುತ್ತಿಲ್ಲ, ಅವರಲ್ಲಿ ಬರೇ ಗುಣಗುಟ್ಟುವುದು ಹೆಚ್ಚಾಗುತ್ತಿದೆ. ಪರಮೇಶ್ವರ ಹೇಳುತ್ತಾರೆ, ನಿಮ್ಮಲ್ಲಿ ಸ್ತೋತ್ರಗಳು ಹೆಚ್ಚಾಗಬೇಕು, ನಿಮ್ಮ ಜೀವಿತದಲ್ಲಿ ಗುಣಗುಟ್ಟುವುದು ಹೆಚ್ಚಾಗುತ್ತಿದೆ. ಗುಣಗುಟ್ಟುವಿಕೆ ಈ ವಿಷಯದ ಪರಿಣಾಮವಾಗಿದೆ. ನೀವು ಪರಮೇಶ್ವರನಲ್ಲಿ ನಂಬಿಕೆ ಇಡುವುದಿಲ್ಲ. ನಿಮಗೆ ಗೊತ್ತಿದೆಯಾ? ಪ್ರತಿಯೊಂದು ಸಲ ನೀವು ಗುಣಗುಟ್ಟುವಾಗ ನೀವು ಹೇಳುತ್ತಿದ್ದೀರಾ, ಪರಮೇಶ್ವರರು ಇಲ್ಲ. ಏಕೆ ನೀನು ಗುಣಗುಟ್ಟಬೇಕು? ನೀನು ಅದ್ಭುತ ಮಾಡುವುದಾದರೆ. ಪ್ರೇಸ್ ದ ಲಾರ್ಡ್. ಹಲೋ, ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ? ನಿಮ್ಮ ಮಗನು ಗುಣಗುಟ್ಟುತ್ತಾ ಮನೆಗೆ ಬಂದರೆ ನೀವು ಮೊದಲು ಕೇಳುವಿರಿ, ಏನು ಬೇಕು ನಿನಗೆ? ಹಲೋ ಹಲೋ ಹಲೋ. ನೀವು ಆತನ ಗುಣಗುಟ್ಟೇನು ಕೇಳುವಿರೋ ಅಥವಾ ಕೇಳುವಿರೋ ನಿನಗೆ ಏನು ಬೇಕು ಎಂದು? ಅವನು ಹೇಳುತ್ತಾನೆ, ನನಗೆ ಇದು ಬೇಕೆಂದರೆ ನೀವು ಕೊಟ್ಟು ಬಿಡುತ್ತೀರಿ. ಮತ್ತು ನೀವು ಹೇಳುತ್ತೀರಿ, ಏಕೆ ನೀನು ಗುಣಗುಟ್ಟುತ್ತಿದ್ದೆ?
ನೀವು ಗುಣಗುಟ್ಟುವಾಗ ಪರಮೇಶ್ವರನ ಪ್ರಶ್ನೆ ಇದೇ ಆಗಿದೆ, ನಿನಗೆ ಏನು ಬೇಕು, ನೀನು ಏನು ಬಯಸುತ್ತೀಯ? ಗುಣಗುಟ್ಟುವುದಕ್ಕಿಂತ ಮೊದಲು ನೀವು ಹೇಳಿರಿ ಆತನಿಂದ ಏನು ಬಯಸುತ್ತೀರಿ ಮತ್ತು ಆ ಬದಲಾವಣೆಯನ್ನು ತೆಗೆದುಕೊಂಡು ಬನ್ನಿ. ಹಾಲೆಲೂಯ. ಪಕ್ಕದವ್ರಿಗೆ ಹೇಳಿರಿ, ನಂಬಿಕೆಯಲ್ಲಿ ಬೆಳೆಯುತ್ತಾ ಹೋಗಿರಿ. ಎರಡನೇ ಪಾಯಿಂಟ್ ಧಾರಣೆಗಳಿಂದ ಬಿಡುಗಡೆ. ಎರಡನೇದೇನಾಗಿದೆ? ನಂಬಿಕೆಯಲ್ಲಿ ಬೆಳೆಯುತ್ತಾ ಹೋಗಿರಿ. ಮೂರನೇದು ಪರಿಶುದ್ಧಾತ್ಮನಿಂದ ತುಂಬಲ್ಪಡುವುದು. ಪ್ರೇಸ್ ದ ಲಾರ್ಡ್. ಎಪ್ಪಿಸಿದವರಿಗೆ 5ನೇ ಅಧ್ಯಾಯ 18ನೇ ವಾಕ್ಯ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಇರಿ. ಆತ್ಮನಿಂದ ತುಂಬದಿದ್ದರೆ ಯಾವುದೇ ಅದ್ಭುತಗಳು ನಡೆಯುವುದಿಲ್ಲ. ಸ್ವಾಮಿ ಕೂಡ ತನ್ನ ಮೊದಲನೇ ಅದ್ಭುತವನ್ನು ಪವಿತ್ರಾತ್ಮನಿಂದ ತುಂಬಿದಾಗಲೇ ಮಾಡಿದನು. ಯಾವಾಗ ಆತನನ್ನು ನೀರನ್ನು ದ್ರಾಕ್ಷಿ ರಸ ಆಗಿ ಮಾರ್ಪಡಿಸಿದನು, ಅದಕ್ಕಿಂತ ಮೊದಲು ಆತನ ದೀಕ್ಷಾಸ್ಥಾನವಾಗಿತ್ತು. ಆತನು ಪರಿಶುದ್ಧಾತ್ಮನನ್ನು ಸ್ವೀಕರಿಸಿದನು. ಪೇತ್ರನು ತನ್ನ ಮೊದಲನೇ ಚಮತ್ಕಾರ ಅದ್ಭುತವನ್ನು ಮಾಡಿದಾಗ, ಪೆಂಟೆಕೋಸ್ತ ದಿನ ಬೈಬಲ್ ಹೇಳುತ್ತದೆ, ಅವನು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟನು. ಅವನು ಹೊರಗೆ ಬಂದು ಸುವಾರ್ತೆಯನ್ನು ಸಾರಿದನು. 3,000 ಜನರು ಒಂದು ದಿನದಲ್ಲಿ ಯೇಸು ಸ್ವಾಮಿಗೆ ತಮ್ಮ ಜೀವನವನ್ನು ಒಪ್ಪಿಸಿಕೊಟ್ಟರು. ಯಾವ ವ್ಯಕ್ತಿಯು ಅದ್ಭುತಗಳನ್ನು ಮಾಡಲು ಬಯಸುತ್ತಾನೋ ಅವನು 24 ಗಂಟೆ ಪರಿಶುದ್ಧಾತ್ಮನಿಂದ ತುಂಬಲ್ಪಡಬೇಕು. ಪರಿಶುದ್ಧಾತ್ಮನಿಂದ ತುಂಬಲ್ಪಡುವ ರೀತಿ ನಮಗೆ ಗೊತ್ತಿದೆ. ಮುಂದೆ ಬರೆದಿದೆ, ನೀವು ಓದಬಹುದು. ಕೀರ್ತನೆಗಳಿಂದಲೂ ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕೀರ್ತನೆಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಿರೋರಾಗಿರಬೇಕು. ನೀವು 24 ಗಂಟೆ ನಿಮ್ಮ ಜೊತೆ ಅದ್ಭುತ ನಡೆಯಬೇಕಾದರೆ ಪವಿತ್ರಾತ್ಮನಿಲ್ಲದೆ ಯಾವುದೇ ಅದ್ಭುತ ನಡೆಯುವುದಿಲ್ಲ. ಈ ಕಾರಣದಿಂದ ಬಾಬಾಗಳು ಯಾವತ್ತೂ ಚಮತ್ಕಾರವನ್ನು ಮಾಡಲು ಸಾಧ್ಯವಿಲ್ಲ. ನಿಮಗೆ ಗೊತ್ತಿದೆ, ಯಾವುದೇ ಬಾಬಾ ನಿಮಗೆ ಹೇಳಿದರೆ ಚಮತ್ಕಾರಗಳನ್ನು ನೀವು ಒಪ್ಪಿಕೊಳ್ಳಬೇಡಿರಿ, ನಂಬಬೇಡಿರಿ. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ? ಯೇಸು ಸ್ವಾಮಿ ಮೊದಲನೇ ಅದ್ಭುತ ಯಾವಾಗ ಮಾಡಿದರು? ಪರಿಶುದ್ಧಾತ್ಮನಿಂದ ತುಂಬಿದ ಮೇಲೆ. ಪೇತ್ರನು ಯಾವಾಗ ಅದ್ಭುತವನ್ನು ಮಾಡಿದನು? ಪವಿತ್ರಾತ್ಮನಿಂದ ತುಂಬಲ್ಪಟ್ಟಾಗ. ನೀವು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಲು ಬಯಸುವರಾದರೆ, ಇವತ್ತಿನ ಟೀನೇಜರ್ಗಳು ಸಿಟ್ಟಿನಿಂದ ತುಂಬಿದ್ದಾರೆ. ಅತ್ತೆ ಮೇಲೆ ಸಿಟ್ಟು, ನಾದನಿಯ ಮೇಲೆ ಸಿಟ್ಟು, ಸೊಸೆ ಮೇಲೆ ಸಿಟ್ಟು, ಮಕ್ಕಳ ಮೇಲೆ ಸಿಟ್ಟು, ಇಷ್ಟೊಂದು ಸಿಟ್ಟಿನಿಂದ ನೀವು ತುಂಬಿಕೊಂಡಿದ್ದರೆ ಹೇಗೆ ಅದ್ಭುತ ಮಾಡುವಿ? ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಿರಬೇಕು. ಪ್ರೇಸ್ ದ ಲಾರ್ಡ್. ಪಕ್ಕದವ್ರಿಗೆ ಹೇಳಿರಿ, ಪರಿಶುದ್ಧಾತ್ಮ ಭರಿತರಾಗಿರಿ, ಪರಿಶುದ್ಧಾತ್ಮ ಭರಿತರಾಗಿರಿ. ಸಿಟ್ಟಿನಿಂದ ಅಲ್ಲ, ಮನೆಗೆ ಹೋಗಿ ತುಂಗಲ. ನೀವು ಪರಿಶುದ್ಧಾತ್ಮ ಭರಿತರಾಗಿರಿ. ಚಮತ್ಕಾರ ಮಾಡಬೇಕಾದರೆ ಪ್ರೇಸ್ ದ ಲಾರ್ಡ್. ಎಷ್ಟು ಜನರು ನನ್ನ ಜೊತೆ ಇದ್ದೀರಾ? ನನ್ನ ಮೇಲೆ ಸಿಟ್ಟು ಆಗುತ್ತಿಲ್ಲ ಅಲ್ವಾ? ಅದ್ಭುತವನ್ನು ಹೇಗೆ ಮಾಡೋದು ನಾನು ನಿಮ್ಗೆ ಕಲಿಸುತ್ತಿದ್ದೇನೆ. ಆದ ಜ್ಞಾನದಿಂದ ದೂರವಾಗಿರಬೇಕು. ಎರಡನೇದು, ನಂಬಿಕೆಯನ್ನು ಹೆಚ್ಚಿಸಬೇಕು. ಪರಿಶುದ್ಧಾತ್ಮ ಭರಿತರಾಗದಿದ್ದರೆ ಯಾವುದೇ ಚಮತ್ಕಾರ ಆಗುವುದಿಲ್ಲ. ಪ್ರೇಸ್ ದ ಲಾರ್ಡ್. ನಾಲ್ಕನೇದು, ಒಂದು ಭಕ್ತಿಯ ಜೀವನವನ್ನು ಜೀವಿಸಲು ಪ್ರಾರಂಭಿಸಿ. ಭಕ್ತಿಯಿಂದ ತುಂಬಿದ ಜೀವನ. ಜೀವಿತವನ್ನು ನೋಡಿರಿ, ನಿಮ್ಮಲ್ಲಿ ಭಕ್ತಿ ಕಂಡು ಬರುತ್ತದೆಯೋ? ಯಾವ ಜೀವನವನ್ನು ನೀವು ಜೀವಿಸುತ್ತಿದ್ದೀರಿ? ನೀವು ಜೀವಿಸುವ ರೀತಿ ಹೇಗಾಗಿದೆ? ನೀನು ಯಾವಾಗಲೂ ಬೈಯುತ್ತಿರುತ್ತೀಯ, ನೀನು ಯಾವಾಗಲೂ ಡ್ರಿಂಕ್ಸ್ ಮಾಡುತ್ತಿರುತ್ತೀಯ, ಯಾವಾಗಲೂ ಸ್ಮೋಕಿಂಗ್ ಮಾಡುತ್ತಿರುತ್ತೀಯ, ನೀವು ವ್ಯಭಿಚಾರ ಮಾಡುತ್ತಿದ್ದೀರಿ, ಎಲ್ಲ ಜನರು ಸತ್ತು ಹೋಗಬೇಕೆಂದು ನೀವು ಬಯಸುತ್ತೀರೋ? ಯಾವ ಜೀವಿತವನ್ನು ನೀವು ಜೀವಿಸುತ್ತಿದ್ದೀರಿ? ನಿಮ್ಮ ಜೀವನ ಶೈಲಿ ಹೇಗಾಗಿದೆ? ನಿಮ್ಮ ಜೀವನ ಶೈಲಿ ಬದಲಾಗದಿದ್ದರೆ ಅದ್ಭುತಗಳು ನಡೆಯುವುದಿಲ್ಲ. ಶೈತಾನಗಳು ನಿಮಗೋಸ್ಕರ ಅದಕ್ಕಾಗಿ ಹೆದರುವುದಿಲ್ಲ. ನೀವು ಮಸೀಹರಾಗಿದ್ದೀರಿ ಎಂದು ಯಾವ ರೀತಿ ಜೀವಿಸುತ್ತೀರಿ ಅದರ ಮೇಲೆ ಶೈತಾನಗಳು ಹೆದರುತ್ತವೆ, ದುಷ್ಟಾತ್ಮಗಳು ಹೆದರುತ್ತವೆ. ನೀವು ಶೈತಾನಗಳನ್ನು, ದುಷ್ಟಾತ್ಮಗಳನ್ನು ಯೇಸು ನಾಮದಲ್ಲಿ ಓಡಿಸಬಹುದು. ಶೈತಾನ ನಿಮಗೆ ಯಾವಾಗಲೂ ಹೆದರಲು ಪ್ರಾರಂಭಿಸುವವು ನೀವು ಒಂದು ಭಕ್ತಿಯ ಜೀವನವನ್ನು ಜೀವಿಸಲು ಪ್ರಾರಂಭಿಸಿದಾಗ. ಎಲ್ಲಿವರೆಗೂ ನೀವು ಭಕ್ತಿಯ ಜೀವನವನ್ನು ಜೀವಿಸುತ್ತಿಲ್ಲವೋ ಶೈತಾನನ್ನು ಯೇಸು ನಾಮದಲ್ಲಿ ಓಡಿಸಬಹುದು. ಅಲ್ಲಿ 2 ಸ್ತರಗಳಿದ್ದೇವೆ. ಒಂದು, ಯೇಸು ನಾಮದಲ್ಲಿ ಶೈತಾನನನ್ನು ಓಡಿಸುವುದು. ಶೈತಾನನು ನಿಮ್ಮನ್ನು ನೋಡಿಯೇ ದೂರ ಇರುವುದು. ಅಲ್ಲಿ ಹೋಗದಿದ್ದರೆ ಒಳ್ಳೆಯದಿದೆ. ಎಲ್ಲಿವರೆಗೂ ನೀವು ಭಕ್ತಿಯ ಜೀವನವನ್ನು ಜೀವಿಸುತ್ತಿದ್ದೀರೋ ಅಲ್ಲಿವರೆಗೆ ಶೈತಾನ ನಿಮಗೆ ಹೆದರುತ್ತಿರುವನು. ನಿಮ್ಮ ಜೀವಿತದಲ್ಲಿ ಕಾಲು ಹಾಕುವ ಅವಶ್ಯಕತೆಯನ್ನು ಮಾಡುವುದಿಲ್ಲ. ಹಾಲೆಲೂಯಾ. ಎಷ್ಟು ಜನರು ಇದ್ದೀರಿ? ಕೇಳುತ್ತಿದ್ದೀರಾ? ಭಕ್ತಿಯ ಜೀವನ. ಪಕ್ಕದವರಿಗೆ ಹೇಳಿರಿ, ಬೈಬಲನ್ನು ಓದುತ್ತೀರಾ? ನೀವು ಬೈಬಲನ್ನು ಓದುತ್ತೀರಾ? ಆತ್ಮಗಳನ್ನು ಗೆಲ್ಲುತ್ತೀರಾ? ನಿಮ್ಮ ಜೀವಿತದ ಭಕ್ತಿ ಏನಾಗಿದೆ? ನಿಮ್ಮ ಜೀವಿತವನ್ನು ನೋಡಿ ಯಾರಾದರೂ ಹೇಳಬಹುದು, ಓ ಇವನು ಮಸೀಹನಾಗಿದ್ದಾನೆ. ಬೈಬಲ್ ಹಿಡಿದು ತಿರುಗಾಡುವಾಗ ಹೇಳಬಹುದು ನೀವು ಮಸೀಹನಾಗಿದೆ ಎಂದು ಅಲ್ಲ. ಜೀವಿತವನ್ನು ನೋಡಿ ಯಾರಾದರೂ ಹೇಳಬಹುದು ಇವನು ಮಸೀಹನಾಗಿದ್ದಾನೆ.
ಪ್ರೈಸ್ ದ ಲಾರ್ಡ್. ಶೈತಾನುಗಳು ನೋಡುತ್ತಿದ್ದಾವೆ, ಸ್ವರ್ಗದೂತರು ನೋಡುತ್ತಿದ್ದಾರೆ. ಇಂಥ ವಿಷಯಗಳಲ್ಲಿ ಯಾವುದೇ ವ್ಯತ್ಯಾಸ ಬಿಡುವುದಿಲ್ಲ. ಮತ್ತು ಇದು ವ್ಯತ್ಯಾಸ ಬೆಳೆದಿದ್ರೆ ನಾನು ಇಲ್ಲಿ ನಿಂತು ಬೋಧಿಸುತ್ತಿರಲಿಲ್ಲ. ನೀವು ಭಕ್ತಿಯ ಜೀವಿತವನ್ನು ಜೀವಿಸಿದಾಗಲೇ ಸ್ವರ್ಗದೂತರು ಕೆಲಸ ಮಾಡುವರು. ಜೀವಿತದಲ್ಲಿ ಎಲ್ಲ ವ್ಯತ್ಯಾಸದ ಜೀವಿತವಿದ್ದರೆ ಹೊರತು ಬಿಡಿರಿ, ಯಾವುದೇ ಅದ್ಭುತ ನಡೆಯುವುದಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಕೇಳುತ್ತಿದ್ದೀರಾ ನೀವು? ಹಾಲೆಲೂಯಾ. ಹೇಳಿರಿ, ಭಕ್ತಿಯ ಜೀವನ, ಭಕ್ತಿಯ ಜೀವನ. ನಿಮ್ಮನ್ನು ನೀವು ತಪ್ಪು ಮಾಡುವುದರಿಂದ ಒಳಗಿನಿಂದ ನಿಲ್ಲಿಸಿರಿ. ಬಾಯಿಗೆ ಬಂದನ್ನು ಬೊಗಳಬೇಡಿರಿ. ನಿಮ್ಮನ್ನು ನೀವು ತಪ್ಪು ಮಾಡುವುದನ್ನು ನಿಲ್ಲಿಸಿಬಿಡಿ. ನಿಮಗೆ ನೀವು ಭಕ್ತಿ ಜೀವಿತವನ್ನು ಜೀವಿಸುವುದಕ್ಕೆ ಕಲಿಸಿರಿ. ನೀವು ಅದ್ಭುತವನ್ನು ಬಯಸುವರಾದರೆ ಮತ್ತು ನೀವು ಮಲಗಿದ್ರೆ ಮಲಗಿ ಬಿಡುವುದು ಹೀಗೆ ಅಲ್ಲ. ಹುಡುಗಿ ಇದ್ದಾಳೆ, 2 ಗಂಟೆಗೆ ಹೇಳುತ್ತಿದ್ದಾಳೆ, ಮಮ್ಮಿ ಪಪ್ಪಾಗೆ ಹೇಳುತ್ತಿದ್ದಾಳೆ, ಚಾಯ್ ಮಾಡಿಕೊಡು. ಸುಂದರ ಮುಖಕ್ಕೆ ನಾನು ಚಾಯ್ ಹಾಕಿ ಸುಟ್ಟು ಬಿಡುವೆನು. ಥ್ಯಾಂಕ್ ಗಾಡ್ ನಾನು ನಿಮ್ಮ ತಾಯಿ ಅಲ್ಲ. ಕೆಲವು ಜನರಿಗೆ ಫಾಸ್ಟರ್ ಅವರ ತಂದೆ ಆದರೆ ಎಷ್ಟು ಒಳ್ಳೆಯದಾಗುತ್ತಿದೆ ಅನಿಸುತ್ತದೆ. ಬೆಟ್ರ್ ಇದೆ, ಯಾವ ತಂದೆ ಆಗಿದ್ರೋ ಅವ್ರ ಜೊತೆ ನಿಮ್ಮ ಕೆಲಸವನ್ನು ನೀವು ಹೊಂದಿಕೊಂಡು ಇರ್ರಿ. ನಾನು ಸ್ವಲ್ಪ ಟಫ್ ಆಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಬೇಡವಾದುದನ್ನು ಕೇಳುವುದಿಲ್ಲ. ಭಕ್ತಿಯಲ್ಲಿ ಕೇಳುತ್ತಿದ್ದೀರಾ? ನಡೆಯುವುದಿಲ್ಲ ಅಲ್ವಾ? ಮತ್ತು ಆಗದಿದ್ದರೆ ಚಮತ್ಕಾರಗಳು ನಡೆಯುವುದಿಲ್ಲ. ನಾನು ನಿಮಗೆ ಕಲಿಸುತ್ತಿದ್ದೇನೆ ಅದ್ಭುತಗಳು ಹೇಗೆ ನಡೆಯುತ್ತವೆ ಎಂದು. ತಪ್ಪಾದ ಜ್ಞಾನಗಳನ್ನು ತೆಗೆದು ಹಾಕಿರಿ. 2ನೇದು ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದುವುದು. 3ನೇದು ಆತ್ಮ ಭರಿತರಾಗಿರುವುದು. 4ನೇದು ಭಕ್ತಿಮಯವಾದ ಜೀವನ. 5ನೇದು ಅನ್ಯ ಭಾಷೆಯಲ್ಲಿ ಮಾತನಾಡುವುದು. ಭವಿಷ್ಯವಾಣಿಯನ್ನು 1 ಕೊರಿಂಥದವರಿಗೆ 14ನೇ ಅಧ್ಯಾಯ 18ನೇ ವಾಕ್ಯ. ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳನ್ನಾಡುತ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ. ಪ್ರೈಸ್ ದ ಲಾರ್ಡ್. ಕೇಳುತ್ತಿದ್ದೀರಾ ನೀವು? ಯಾರು ಅದ್ಭುತಗಳನ್ನು ಮಾಡುತ್ತಾರೋ ಅವರು ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಾರೆ. ಅತೀ ಹೆಚ್ಚಾಗಿ ಚರ್ಚ್ನಲ್ಲಿ ನಿಮ್ಮ ಹೆಸರು ಹೆಚ್ಚಾಗಿ ಅನ್ಯ ಭಾಷೆಯಲ್ಲಿ ಮಾತಾಡೋರ ಲಿಸ್ಟಲ್ಲಿ ಇರಬೇಕು. ಅತಿ ಹೆಚ್ಚಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡುವುದು. ಇನ್ನೂ ಹೆಚ್ಚಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡುವ ವ್ಯಕ್ತಿಯಾಗಿದ್ದೇನೆ. ನೀವು ನನ್ನ ಜೊತೆ IPPCಯಲ್ಲಿ ಬಂದರೆ ಅಥವಾ ಯಾವುದೇ ಮೀಟಿಂಗ್ಗೆ ಬಂದರೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನನ್ನ ಬಾಯಿ ಮೇಲೆ ಕೈಗಳನ್ನಿಟ್ಟು ಮಾತನಾಡೋದನ್ನು ನೀವು ಕೇಳುವಿರಿ. ನನ್ನ ಬಾಯಿ ಯಾವತ್ತೂ ನಿಲ್ಲುವುದಿಲ್ಲ. ನನ್ನ ಬಾಯಿ ಪ್ರಿಂಟಿಂಗ್ ಮೆಷಿನ್ ಆಗಿದೆ. ಮೂರ್ಖ ಜನರು ತಮ್ಮ ಮನೆಯಲ್ಲಿ ಪ್ರಿಂಟಿಂಗ್ ಮಷೀನ್ ಅನ್ನು ಬಂದ್ ಮಾಡಿರುತ್ತಾರೆ. ಅದು 24 ಗಂಟೆ ಓಪನ್ ಆಗಿರುತ್ತದೆ. ಸಂಡೇ ಕೂಡ ಪ್ರಾರಂಭ ಇರುತ್ತದೆ. ಮತ್ತು ನನ್ನ ಬಾಯಿ ಪ್ರಿಂಟಿಂಗ್ ಮಷೀನ್ ಆಗಿದೆ. ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳನ್ನಾಡುತ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ. ರೋಮಾಪುರದವರಿಗೆ 8ನೇ ಅಧ್ಯಾಯ. ಹೇಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಿಮಗೆ ಗೊತ್ತಿಲ್ಲ ನೀವು ಹೇಗೆ ಬೇಡಿಕೊಳ್ಳಬೇಕು, ಪ್ರಾರ್ಥನೆ ಮಾಡಬೇಕು. ನಿಮಗೆ ಗೊತ್ತಿಲ್ಲ ಏನು ಮಾತನಾಡಬೇಕು, ಆದರೆ ಪರಮೇಶ್ವರ್ಗೆ ಗೊತ್ತಿದೆ ಏನು ಮಾತನಾಡಬೇಕು. ಪ್ರೈಸ್ ದ ಲಾರ್ಡ್. ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ವಸ್ತುಗಳು ಅವ ನಡೆಯುವವು. ಅದ್ಭುತವು ಯಾವುದೇ ಅರ್ಶನಿಂದಾಗಲಿ ಯಜ್ಞದಿಂದಾಗಲಿ ಆಗುವುದಿಲ್ಲ. ಅದ್ಭುತವು ಬಾಯಿಂದ ಹೊರಬರುವ ವಾಕ್ಯದಿಂದ ಆಗುತ್ತದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಮರೆತು ಬಿಡಬೇಡಿರಿ. ಪರಮೇಶ್ವರರು ಮೊದಲನೇ ಅದ್ಭುತವನ್ನು ಬಾಯಿಂದ ಮಾತನಾಡಿ ಮಾಡಿದರು. 2ನೇ ಅದ್ಭುತವನ್ನು ಕೂಡ ಬಾಯಿಂದ ಮಾತನಾಡಿ ಮಾಡಿದರು. ಯೇಸು ಸ್ವಾಮಿಯು ಬಿರುಗಾಳಿಯನ್ನು ಹೇಗೆ ನಿಲ್ಲಿಸಿದರು, ಕಣ್ಣುಗಳನ್ನು ಹೇಗೆ ತೆರೆದರು, ಕುಂಟನನ್ನು ಹೇಗೆ ನಡೆಸಿದರು, ಮೀನಿನ ಬಾಯಿಯಲ್ಲಿ ಹೇಗೆ ಹಣ ಬಂತು. ಇದನ್ನು ಮರೆತು ಬಿಡಬೇಡಿರಿ. ಮತ್ತು ನೀವು ಮಾತನಾಡದೆ ಅದ್ಭುತ ನಡೆಯುವುದು ಎಂದು ಹೀಗೆ ಯೋಚಿಸಬೇಡಿರಿ. ಬಹಳ ಜನರು ಬಾಯಿ ಮುಚ್ಕೊಂಡಿದ್ದಾರೆ, ಅದಕ್ಕೆ ಅವರ ಜೀವಿತದಲ್ಲಿ ಏನೂ ಆಗುವುದಿಲ್ಲ. ನಾನು ಹೇಳುತ್ತೇನೆ, ಸಹೋದರನೇ, ಮಾತನಾಡು. ದೇವರು ಬಯಸಿದ್ದನ್ನು ಮಾತ್ರ ಮಾತನಾಡಿರಿ. ಮತ್ತು ಪರಮೇಶ್ವರ ಬಯಸುವುದನ್ನು ನೀವು ಮಾತನಾಡಿದರೆ ನೀವು ಅನ್ಯ ಭಾಷೆಯಲ್ಲಿ ಮಾತನಾಡಬೇಕು. ಲಾರ್ಡ್ ಹೇಗೆ ಹೇಳುವಿರಿ? ಅನ್ಯ ಭಾಷೆ ಮಾತನಾಡಿದರೆ ಏನೂ ಆಗುವುದು. ಪರಮೇಶ್ವರ್ ಹೇಳುವರು, ಓ ಓ ಓ ಓ ಓ ಓ ಓ. ಯಾವಾಗ ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಿದ್ದೀರೋ ಬೈಬಲ್ ಹೇಳುತ್ತದೆ ಶಬ್ದವನ್ನು ಪರಮೇಶ್ವರರು ಕೊಡುತ್ತಾರೆ. ಅದು ನಿಮ್ಮ ಮೈಂಡಿನಿಂದ ಬರುವುದಿಲ್ಲ. ಸರಿ, ನಿಮ್ಮ ನಾಲಿಗೆಯನ್ನು ಯಾರು ಕಂಟ್ರೋಲ್ ಮಾಡಿದ್ದಾರೆ? ಯಾರೆಂದರೆ ಅದೇ ಪರಮೇಶ್ವರನು ಅನ್ಯ ಭಾಷೆಯಲ್ಲಿ ಮಾತನಾಡಿಸಿ ನಿಮ್ಮ ನಾಲಿಗೆಯನ್ನು ಅವರು ಕಂಟ್ರೋಲ್ ಮಾಡಿದರು ಮತ್ತು ನಿಮಗೆ ಸರಿಯಾದ ಶಬ್ದವನ್ನು ಕೂಡ ಹೊರಡಿಸುವನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ.
ಇಲ್ಲಿವರೆಗೂ ಅನ್ಯ ಭಾಷೆಯನ್ನು ಮಾತನಾಡುತ್ತಾ ನೀವು ಪವಿತ್ರಾತ್ಮನಿಗೆ ನಿಮ್ಮ ಮೇಲೆ ಕಂಟ್ರೋಲ್ ಮಾಡಲು ಪರಮೇಶ್ವರು ನೀವು ಏನು ಮಾತನಾಡಬೇಕು ಅದನ್ನು ಹೊರಡಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮ ನಾಲ್ಗೆ ನಿಯಂತ್ರಣವನ್ನು ನೀವು ಪರಮೇಶ್ವರಿಗೆ ಕೊಟ್ಟು ಬಿಡಬೇಕು. ಅದರ ಅಭ್ಯಾಸವು ನಿರಂತರವಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡುವುದು. ಇಷ್ಟೊಂದು ಅನ್ಯ ಭಾಷೆಗಳು ಪರಮೇಶ್ವರು ಯಾವಾಗ ಬೇಕಾದರೂ ನಿಮ್ಮ ಬಾಯಿಂದ ಮಾತನಾಡಬಹುದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ತಕ್ಕ ಪ್ರಕಾರ ಏನೋ ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರನಾಥದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಅಂದರೆ ನಮಗೆ ಆತ್ಮಗಳಿಗೆ ಕಂಟ್ರೋಲ್ ಬಂತು. ಆತನು ನಿಮ್ಮ ಬಾಯಿಂದ ಆ ಶಬ್ದವನ್ನು ಹೊರಗೆ ತರುತ್ತಿದ್ದಾನೆ. ಅದು ನಿಮ್ಮ ಹೃದಯದಲ್ಲಿ ಬಂದಿಲ್ಲ. ಅದನ್ನು ನಿಮ್ಮ ನಾಲ್ಗೆ ಕೂಡ ತಯಾರಿ ಮಾಡಲು ಸಾಧ್ಯವಿಲ್ಲ. ಆ ಶಬ್ದವನ್ನು ಬರೀ ಪರಮೇಶ್ವರನು ಮಾತ್ರ ಮಾಡಲು ಸಾಧ್ಯ. ಪರಮೇಶ್ವರನು ಅದನ್ನು ಮಾತನಾಡಲು ಬಯಸುತ್ತಾನೆ ಮತ್ತು ನಿಮ್ಮ ನಾಲ್ಗೆಯ ನಿಯಂತ್ರಣ ಆತನ ಕೈಯಲ್ಲಿ ಇರದೆ ಹೋದರೆ ನೀವು ಮಾತನಾಡಲು ಆಗುವುದಿಲ್ಲ. ಬರೆಯಲ್ಪಟ್ಟಿದೆ, ಆತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಅನ್ಯ ಭಾಷೆ ಮಾತನಾಡದಿದ್ದರೆ ನನಗೆ ಗೊತ್ತಿಲ್ಲ ಹೇಗೆ ಪರಮೇಶ್ವರು ನಿಮ್ಮ ಬಾಯಿಂದ ಮಾತುಗಳನ್ನು ಹೊಡೆಸುವನು, ಯಾವುದನ್ನು ಹೊರಡಿಸಲು ಬಯಸುತ್ತಾನೆ. ಪ್ರೇಸ್ ದ ಲಾರ್ಡ್. ಪರಿಶುದ್ಧ ಆತ್ಮನು ನಿಮ್ಮ ನಾಲ್ಗೆಯನ್ನು ಕಂಟ್ರೋಲ್ ಮಾಡಿಕೊಳ್ಳಬೇಕು. ನಿಮ್ಮ ನಾಲ್ಗೆ ಮೇಲೆ ಕಂಟ್ರೋಲ್ ಮಾಡಿಕೊಳ್ಳಬೇಕು. ಜೊತೆ ಮಾತನಾಡುವಾಗ ನನಗೆ ಗೊತ್ತಿದೆ ನನ್ನ ನಾಲ್ಗೆ ನನ್ನ ಕಂಟ್ರೋಲ್ ಅಲ್ಲಿದೆ. ನನಗೆ ಗೊತ್ತಿಲ್ಲ ಮುಂದಿನ ಶಬ್ದ ಏನು ಮಾತನಾಡುತ್ತೇನೆ ನಂಗೆ ಗೊತ್ತಿರುವುದಿಲ್ಲ. ಮಾತನಾಡುವಾಗ ನಾನು ಕೂಡ ಮಾತನಾಡುವನ್ನು ಕೇಳುತ್ತೇನೆ. ನಿಮಗೆ ಅನಿಸುತ್ತದೆ ನಾನು ಮಾತನಾಡುತ್ತಿದ್ದೇನೆ, ನಾನು ಕೇಳುತ್ತಾ ಇರುತ್ತೇನೆ. ಹಾಗಾಗಿ ನಾನು ಹೆಚ್ಚಾದ ಶಬ್ದ ನನಗೆ ಬೇಕು, ಏಕೆಂದರೆ ನಾನು ಏನು ಮಾತನಾಡುತ್ತಿದ್ದೇನೆ ನಾನು ಕೇಳಬೇಕು. ಡೈರೆಕ್ಟಾಗಿ ಏನು ಮಾತನಾಡುತ್ತಿಲ್ಲ. ಹೇಗೆ ಮಾತನಾಡುವನಾಗಿದ್ದೇನೆ ನನಗೆ ಗೊತ್ತಿಲ್ಲ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಾವು ಕೆಂಪು ಪುಸ್ತಕದಿಂದ ಆಗುವುದಿಲ್ಲ. ಇವತ್ತು ಕೆಂಪು ಪುಸ್ತಕ ಬಹಳ ಫೇಮಸ್ ಆಗಿದೆ. ಅದ್ಭುತಗಳು ಬಾಯಿಯಿಂದ ಹೊರಡುವ ಮಾತುಗಳಿಂದ ಉಂಟಾಗುತ್ತದೆ. ಪ್ರೇಸ್ ದ ಲಾರ್ಡ್. ಮರೆಯುವುದಿಲ್ಲ ತಾನೆ? ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗು ಎಂದು ಹೇಳಿದರೆ ಪಕ್ಕದವ್ರಿಗೆ ಹೇಳಿರಿ ಮಾತನಾಡು. ಯಾರಾದರೂ ಹೇಳಿದರೆ ನೀನೇನು ಮಾಡಬೇಡ ಮಗಳೇ, ಮತ್ತು ನಿನ್ನ ಜೀವಿತದಲ್ಲಿ ಅದ್ಭುತಗಳು ಚಿಮುಕಿಸಲ ಅಥವಾ ಹೊಟ್ಟೆ ಮೇಲೆ ನೀರು ಚಿಮುಕಿಸಲ. ಬಾಯಿಯಿಂದ ಹೇಳದೆ ಯಾವುದೇ ಅದ್ಭುತ ನಡೆಯುವುದಿಲ್ಲ. ಹೇಳಿರಿ, ಬಾಯಿಂದ ಹೇಳದೆ ಯಾವುದೇ ಅದ್ಭುತ ನಡೆಯುವುದಿಲ್ಲ. ಸರಿಯಿದೆ. ಮಾತನಾಡುವುದನ್ನು ಕೂಡ ಪರಿಶುದ್ಧ ಆತ್ಮನು ಹೇಳುತ್ತಾನೆ. ಯಾವುದೇ ಬಾಬಾ ಲಲಾ ಅಲೆಲೂಯಾ. ಪಕ್ಕದವರಿಗೆ ಹೇಳಿರಿ ಮಾತನಾಡಿದರೆ ಆಗುವುದು. ಎಜಿಕಿಯಲ್ ಚಾಪ್ಟರ್ 37 1-2. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಇದನ್ನು ನೋಡಬಹುದು. ಈ ಚಮತ್ಕಾರ ಅದ್ಭುತದಿಂದ ಮುಂಚೆ ಅವನು ಏನು ಮಾಡಿದನು? ಪವಿತ್ರಾತ್ಮ ಭರಿತನಾದನು. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು. ಇದಕ್ಕಾಗಿ ನಾನು ನಿಮಗೆ ಹೇಳಿದೆ, ಆತ್ಮ ಭರಿತರಾಗಿರುವುದು ಬಹಳ ಮುಖ್ಯವಾಗಿದೆ. ಆತ್ಮದಿಂದ ಭರಿತರಾಗದಿದ್ದರೆ ಏನು ಮಾಡುವುದು ನಿಮಗೆ ಗೊತ್ತಾಗುವುದಿಲ್ಲ. ಸೌಂಡ್ ಕೋಡ್. ಪ್ರೇಸ್ ದ ಲಾರ್ಡ್. ಪ್ರತಿಯೊಂದು ವಿಷಯದ ಸೌಂಡ್ ಕೋಡ್ ಇದೆ. ಏನು ಇದೆ? ಪ್ರತಿಯೊಂದು ವಿಷಯದ ಸೌಂಡ್ ಕೋಡ್ ಇದೆ. ಕೋಡದಿಂದ ಎಲ್ಲ ಉಂಟಾಯಿತು. ಹಣವು ಕೂಡ ಒಂದು ಸೌಂಡ್ ಕೋಡ್ ಆಗಿದೆ. ಈ ಎಲುಬು ಕೂಡ ಸೌಂಡ್ ಕೋಡ್ ಆಗಿದೆ. ಗಾಳಿಯು ಕೂಡ ಸೌಂಡ್ ಕೋಡ್ ಆಗಿದೆ. ನೀವು ಆ ಕೋಡನ್ನು ಮಾತನಾಡೋದನ್ನು ಕಲಿಯಬೇಕು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಇದ್ದೀರಾ? ಹೇಳಿರಿ ಸೌಂಡ್ ಕೋಡ್. ಹಿಡಿದು ಬಂತ ಸೌಂಡ್ ಕೋಡ್. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನಲ್ಲಿ ಇಳಿಸಿ, ಇಗೋ ಆ ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು, ಕವಿಲ್ಲದಷ್ಟು ಎಲುಬುಗಳು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ವಾವ್ ದಿಸ್ ಇಸ್ ಬ್ಯೂಟಿಫುಲ್. ಹೀಲಿಂಗ್ ಸ್ಟ್ರೀಮ್ ಅಲ್ಲಿ ಒಂದು ಸಾಕ್ಷಿ ಕೇಳಲಿಲ್ಲವೋ? ಒಬ್ಬ ವ್ಯಕ್ತಿ ಹೇಳುತ್ತಿದ್ದನು, ಎಲ್ಲ ಹೊಲಕ್ಕೆ ಹೋಗಿ ಬೀಜವನ್ನು ಬಿತ್ತಿದೆ, ಎಲ್ಲ ಬೆಳೆಗಳ ಮೇಲೆ ಹೀಲಿಂಗ್ ಸ್ಟ್ರೀಮ್ ಮ್ಯಾಕ್ಸಿಮಮ್ ಅನ್ನು ಇಟ್ಟಿದೆನು, ಇಷ್ಟೊಂದು ಬೆಳೆ ಬೆಳೆಯಿತು. ಎಲ್ಲರೂ ಕೇಳ್ತಿದ್ರು, ಈ ಬೆಳೆ ಹೇಗೆ ಬೆಳೆಯಿತು? ಸಾಕ್ಷಿ ಹೇಳಿತು ಹೀಲಿಂಗ್ ಸ್ಟ್ರೀಮ್. ಆತನು ತನ್ನ ಹೊಲದಲ್ಲಿ ಹೀಲಿಂಗ್ ಸ್ಟ್ರೀಮ್ ಮ್ಯಾಗ್ಜಿನ್ ಹಾಕಿದನು. ಕೆಲವರು ಯೂರಿಯಾ ಹಾಕುತ್ತಾರೆ, ಇವನು ಹೀಲಿಂಗ್ ಸ್ಟ್ರೀಮ್ ಮ್ಯಾಗ್ಜಿನ್ ಹಾಕ್ತಿದ್ದನು ಮತ್ತು ಬರಡು ಭೂಮಿ ಬೆಳೆಯನ್ನು ಕೊಟ್ಟಿತು. ಪ್ರೇಸ್ ದ ಲಾರ್ಡ್.
ಹಾಲೆಲೂಯ, ಹಾಲೆಲೂಯ. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಂದ ಜೀವವು ಬರುವುದೋ ಎಂದು ಕೇಳಲು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಪಕ್ಕದವ್ರಿಗೆ ಹೇಳಿ, ದೈವೋಕ್ತಿಗಳನ್ನು ನುಡಿಯಬೇಕು, ಮಾತನಾಡುವುದು ಅವಶ್ಯಕವಿದೆ. ಭವಿಷ್ಯವಾಣಿಗಳನ್ನು ನುಡಿಯಬೇಕು, ಬಾಯಿಂದ ಮಾತನಾಡಬೇಕು. ಭವಿಷ್ಯವಾಣಿ ಶಬ್ದವು, ದೈವೋಕ್ತಿ ಶಬ್ದವು ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತದೆ. ಅವ್ರಿಗೆ ಭವಿಷ್ಯವಾಣಿ ಎಂದರೆ ಭವಿಷ್ಯದ ಮಾತುಗಳನ್ನು ಹೇಳುವುದು ಆಗಿದೆ. ಭವಿಷ್ಯವಾಣಿ ಎಂದರೆ ಪರಮೇಶ್ವರನ ವಾಣಿಯಾಗಿದೆ. ಅದು ಪ್ರೆಸೆಂಟ್ಗೋಸ್ಕರವೂ ಮತ್ತು ಫ್ಯೂಚರ್ಗೋಸ್ಕರವೂ ಆಗಿರ್ತದೆ. ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ. ಪರಮೇಶ್ವರನು ಬೆಳಕಾಗು ಎಂದಾಗ ಅದು ಕೂಡ ಭವಿಷ್ಯವಾಣಿಯಾಗಿತ್ತು, ದೈವೋಕ್ತಿಯಾಗಿತ್ತು. ಮತ್ತು ಭವಿಷ್ಯ, ಈ ಶಬ್ದದಿಂದ ಭವಿಷ್ಯದ ವಾಣಿ ಎಂದು ಹೀಗೆ ಯೋಚಿಸಬೇಡಿರಿ, ಅದು ಪ್ರೆಸೆಂಟ್ಗೋಸ್ಕರವೂ ಇತ್ತು. ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ ನಾನು ಏನು ಹೇಳುತ್ತಿದ್ದೇನೆ? ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಪ್ರೈಸ್ ದ ಲಾರ್ಡ್. ಯಾರ ವಾಕ್ಯವನ್ನು ಕೇಳಬೇಕು? ನಿಮ್ಮದು ಅಲ್ಲ. ಪರಮೇಶ್ವರರು ನಿಮ್ಮ ನಾಲಿಗೆಯನ್ನು ಕಂಟ್ರೋಲ್ ಮಾಡಬೇಕು. ನಿಮ್ಮ ಬಾಯಿಯಿಂದ ಯೆಹೋವನ ವಾಕ್ಯಗಳು ಬರಬೇಕು. ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ, ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ. ಮಾಂಸವನ್ನು ಹರಡಿ ಚರ್ಮವನ್ನು ಒದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು, ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳಿದುಕೊಳ್ಳುವಿರಿ. ನನಗೆ ಅಪ್ಪನೆಯಂತೆ ನಾನು ಈ ದೈವೋಕ್ತಿಯನ್ನೆತ್ತಿ ನುಡಿಯುತ್ತಿರಲು ಸದ್ದಾಯಿತು. ಹಲ್ಲೆಲೂಯಾ. ಎಷ್ಟು ಟೈಮ್ ಹತ್ತಿತ್ತು? ಚುಟ್ಕಿಯಲ್ಲಿ ಟೈಮ್ ಹತ್ತಿತ್ತು, ಸ್ವಲ್ಪದಲ್ಲಿ. ದೈವೋಕ್ತಿಯನ್ನು ನುಡಿಯುತ್ತಿರುವಲು ಸದ್ದಾಯಿತು, ಒಂದು ಭೂಕಂಪವಾಯಿತು. ಇಗೋ, ಕಟ ಕಟ ಎನ್ನುತ್ತಾ ಎಲುಬು ಎಲುಬಿಗೆ ಜೋಡಣೆ ಆದವು. ಪ್ರೇಸ್ ದ ಲಾರ್ಡ್. ಇಷ್ಟೊಂದು ಸರಳವಾಗಿದೆ ಅದ್ಭುತ, ಎಷ್ಟು ವೇಗವಾಗಿ ಅದ್ಭುತ ನಡೆಯುತ್ತದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನಾನು ಮಾತನಾಡಿದೆ ಮತ್ತು ನೋಡುವುದು ಕೆಲಸವಾಯಿತು. ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲ್ಹೊದಿಕೆಯಾಯಿತು, ಆದರೆ ಶ್ವಾಸ ಮಾತ್ರ ಇರಲಿಲ್ಲ. ಓ ಹಾಲೆಲೂಯಾ, ಹಾಲೆಲೂಯಾ. ಕಮ್ ಆನ್ ಬ್ರದರ್. ಆವಾಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸ ನುಡಿ. ಶ್ವಾಸವೇ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ದಿಕ್ಕುಗಳಿಂದ ಬೀಸಿ. ಲಾರ್ಡ್, ಅವನ ಅಪ್ಪನೆಯಂತೆ ನಾನು ನುಡಿದೆನು. ಈಗೋ ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಗ್ಲೋರಿ, ಪ್ರೇಸ್ ದ ಲಾರ್ಡ್, ಗ್ಲೋರಿ, ಹಾಲೆಲೂಯಾ. ಸತ್ತವರನ್ನು ಎಬ್ಬಿಸುವುದು ಏನು? ಇಲ್ಲಿ ಒಣಗಿದ ಎಲುಬುಗಳು ಎದ್ದು ನಿಂತವು. ಒಣಗಿದ ಎಲುಬುಗಳಿಂದ ಸೈನ್ಯವು ರೆಡಿ ಆಯಿತು. ಟು ಪ್ರೇಸ್ ದ ಲಾರ್ಡ್. ನಾವು ಮತ್ತು ನೀವು ಇದೇ ಆಗಿದ್ದೇವೆ. ಹೇಗಿದೆ ಎಲುಬುಗಳನ್ನು, ನಾವು ಸೈನ್ಯಗಳನ್ನು. ನಾವು ನೀವು ಅಂತವರೆಲ್ಲ ನಾವು ತೊಂದರೆಯಲ್ಲಿದ್ದೇವೆ, ಸಂಘರ್ಷದಲ್ಲಿದ್ದೇವೆ. ಇಲ್ಲ ಇಲ್ಲ ಇಲ್ಲ, ನಾವು ನೀವು ಒಂದು ಒಣಗಿದ ಎಲುಬುಗಳಿಂದ ಸೈನ್ಯಗಳನ್ನು ತಯಾರಿಸಬಲ್ಲೆವು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆದು 6ನೇ ಪಾಯಿಂಟ್ ಇದೆ. ಹೆಜ್ಜೆಗಳನ್ನು ತೆಗೆದುಕೊಳ್ಳಿರಿ. ಹೆಜ್ಜೆಗಳನ್ನು ಮುಂದೆ ಪರಮೇಶ್ವರರು ಹೇಳಿದ್ದನ್ನು ಮಾಡಿರಿ. ಬಹಳಷ್ಟು ಸಲ ಹಣದ ಮಾತು ಬಂದಾಗ 2 ವಿಷಯಗಳಲ್ಲಿ ಜನರು ತಪ್ಪು ಮಾಡುತ್ತಾರೆ. ಒಂದೇದು ದಶಮಾಂಶ ಕೊಡುವುದು ಮತ್ತು ಬೀಜವನ್ನು ಬಿತ್ತುವುದು. ದಶಮಾಂಶ ಕೊಡುವುದು, ಬೀಜ ಬಿತ್ತುವುದು. ದಶಮಾಂಶ ಕೊಡುವುದರಲ್ಲಿ ಕ್ವಿಕ್ ಆಗಿರಿ. ಹಣ ಬರುತ್ತಲೇ ಮೊದಲು ದಶಮಾಂಶ. ವೆಚ್ಚಗಳನ್ನು ಮರೆತು ಬಿಟ್ರಿ ಎಷ್ಟು ಬಿಲ್ ಕೊಡಬೇಕು, ಎಷ್ಟು ಉದಾರಿಗಳನ್ನು ಕಟ್ಟಬೇಕು. ಹಣ ಬಂತು, ದಶಮಾಂಶ ಸ್ಟಾಪ್. ಹಣ ಬಂತು, ದಶಮಾಂಶ ಸ್ಟಾಪ್. ಆಮೇಲೆ ಯೋಚನೆ ಮಾಡಿರಿ ಎಷ್ಟು ಹಣ ಉಳಿಯಿತು. ನೋಡಿರಿ ನಿಮ್ಮ ಜೀವಿತವು ಹೇಗೆ ವೇಗವಾಗಿ ಬೆಳೆಯುವುದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಮತ್ತು ಹಿಂದಿನ ತಿಂಗಳು ನಾನು ದಶಮಾಂಶ ಕೊಡೋದಿಲ್ಲ, ಈ ತಿಂಗಳು ನಾನು 2 ಸೇರಿಸಿ ಕೊಡುವೆನು. ವಾಟ್? ಹೀಗೆ ಹೇಳಬೇಡಿರಿ. ನಿಮಗೆ ಗೊತ್ತಿಲ್ಲ, ನೀವು ಇನ್ನೂ ಕಲ್ತಿಲ್ಲ. ಹಾಲೆಲೂಯಾ. ಅದ್ಭುತವನ್ನು ಬಯಸುವುದಾದರೆ ನೀವು ಈ ವಿಷಯವನ್ನು ಕಲಿಯಬೇಕು. ನಿಮ್ಮ ದಶಮಾಂಶವನ್ನು, ಬೀಜವನ್ನು ಕೊಡ್ರಿ, ಮರೆತು ಬಿಡ್ರಿ ನಿಮ್ಮ ವೆಚ್ಚಗಳನ್ನು, ಖರ್ಚುಗಳನ್ನು. ಹಣದ ಮೇಲೆ ಭವಿಷ್ಯದಾನಿ ಮಾಡಿ ಆ ಹಣವನ್ನು ಹೆಚ್ಚಿಸಬಹುದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. 100 ಉಳಿಸಿ ಅಂತ ಹೇಳಬೇಡಿ. 100 ಮೇಲೆ ನೀವು ಮಾತನಾಡಿ ಅದನ್ನು ಲಕ್ಷ ಮಾಡಬಹುದು.
ಈ 100 ಉಳಿದಿರುವ ದುಡ್ಡು ಪರಮೇಶ್ವರ ಜೊತೆ ಜೋಡಿಸಲ್ಪಡುವುದು ಬಹಳ ಮುಖ್ಯವಾಗಿದೆ. ನಿಮ್ಮ ದಶಮಾಂಶದ ಮೂಲಕ, ನಿಮ್ಮ ಕಾಣಿಕೆ ಮೂಲಕ ಪರಮೇಶ್ವರನ ಜೋಡಿಸಲ್ಪಡದಿದ್ದರೆ ಅದು ವೇಸ್ಟ್ ಆಗಿದೆ, ಅಥವಾ ಪರಮೇಶ್ವರನಿಂದ ಇದು ಜೋಡಿಸಲ್ಪಟ್ಟಿದ್ದರೆ ಅದು ಲಕ್ಷಗಟ್ಟಲೆ ಆಗಿದೆ, ಆಶೀರ್ವಾದವಾಗಿದೆ. ಕ್ರಿಸ್ತರು ನೋಡಿ, ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿರಿ, ಅನ್ಯ ಭಾಷೆಯಲ್ಲಿ ಮಾತನಾಡಿರಿ, अन्य भाषा मातनाडिरी, अन्य भाषा मातनाडिरी. बोलिए अन्य भाषाएं. रींद्र ले ग्रबाजे लींद्र ला ब्रगाजाले लेत्र ला ब्रगाजा लीत्र ला बाजे लींद्र ला ब्रगाजाले तारूता मा दीनीता तीला लीब्रमांते la rosi libраmanto catila ma dele catila libre mon sanse sanso satila libramante la rotari. चिल्ला सकते बाहिमा ಮಹಿಮಾ. ಈ ಸಮಯದಲ್ಲಿ ನಿಮ್ಮ ಕಾಣಿಕೆಯನ್ನು, ನಿಮ್ಮ ದಶಮಾಂಶವನ್ನು, ಪಾರ್ಟ್ನರ್ಶಿಪ್ ಅನ್ನು ಕೊಡುವ ಸಮಯವಾಗಿದೆ. ಮತ್ತು ನೀವು ಚರ್ಚ್ಗೆ ಬರುತ್ತೀರಿ, ದಶಮಾಂಶವನ್ನು ಕೊಡದಿದ್ದರೆ ನೀವು ಪರಮೇಶ್ವರಿಗೆ ಅದನ್ನು ನಿಲ್ಲಿಸುತ್ತಿದ್ದೀರಿ. ನಿಮ್ಮ ಜೀವಿತದಲ್ಲಿ ದೊಡ್ಡ ಕೆಲಸವನ್ನು ಮಾಡುವುದಕ್ಕೋಸ್ಕರ ನನ್ನ ಹತ್ತಿರ ಕೊಡೋದಕ್ಕೆ ಏನೂ ಇಲ್ಲ ಎಂದು ಹೇಳಬೇಡಿರಿ. ದಶಮಾಂಶ ಕೊಡುವುದು ಬಹಳ ಮುಖ್ಯವಾಗಿದೆ. ದಶಮಾಂಶವು ನೀವು ಗಳಿಸಿರೋದು ಮತ್ತು ನಿಮ್ಮ ಸಂಬಳದ ಹೇಳಬೇಡಿರಿ, ನಾನು ದಶಮಾಂಶವನ್ನು ಕೊಡುವುದಿಲ್ಲ. ಮತ್ತು ಇಂಥ ವ್ಯಕ್ತಿ ಆಗೋಲು ನೀವು ಬಿಡಬೇಡಿರಿ. ನಿಮ್ಮ ದಶಮಾಂಶವನ್ನು, ಕಾಣಿಕೆಯನ್ನು, ನಿಮ್ಮ ಪಾರ್ಟ್ನರ್ಶಿಪ್ ಅನ್ನು ನೀವು ಆನ್ಲೈನ್ ನೋಡುತ್ತಿದ್ದರೆ ನಮ್ಮ ಲಿಂಕ್ ಅದರಲ್ಲಿ ಇದೆ. ಮತ್ತು ನೀವು ನಿಮ್ಮ ಕಾಣಿಕೆಯನ್ನು, ದಶಮಾಂಶವನ್ನು, ಪಾರ್ಟ್ನರ್ಶಿಪ್ ಅನ್ನು ಕೊಡಬಹುದು. ಕಿರ್ಚಬಹುದು. ಮಹಿಮಾ. ನಾವು ಪ್ರಾರ್ಥನೆ ಮಾಡೋಣ. ಧನ್ಯವಾದ ಹೇಳುತ್ತೇವೆ ಪ್ರಭು, ಈ ಕಾಣಿಕೆಯನ್ನು ತರುವುದಕ್ಕೆ ಬುದ್ಧಿಯನ್ನು, ತಿಳುವಳಿಕೆಯನ್ನು, ಜ್ಞಾನವನ್ನು, ಅನುಗ್ರಹವನ್ನು ಕೊಡುವುದಕ್ಕೋಸ್ಕರ, ಮತ್ತು ಹೇಗೆ ವಾಕ್ಯದ ಪ್ರಕಾರ ನಾವು ಹಣದ ಮೂಲಕ ನಿಮ್ಮನ್ನು ಸನ್ಮಾನ ಮಾಡಿದೆವು, ಆದಾಯವು ನಮ್ಮ ಹತ್ರ ಬರುತ್ತಿದೆ ಪ್ರಭು ಯೇಸುವಿನ ನಾಮದಲ್ಲಿ. ಪ್ರಭು, ಧನ್ಯವಾದ 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 ಧನ್ಯವಾದ. ಈ ಕಾಣಿಕೆಯ ಮೇಲೆ ಆಶೀಷ್ ನಾವು ಆಹ್ವಾನ ಮಾಡುತ್ತೇವೆ. ಬೆಳವಣಿಗೆಯ ನಿಯಮವನ್ನು ಹೇಳುತ್ತೇವೆ, ನಿಮ್ಮ ರಾಜ್ಯ ಮತ್ತು ಸುವಾರ್ತೆಯ ವಿಸ್ತಾರಕ್ಕಾಗಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ. ಆಮೇನ್. ಹಲ್ಲೆಲೂಯಾ. ಆಗಲೂ ಉದ್ಧಾರವನ್ನು ಸ್ವೀಕರಿಸದೇ ಹೋದರೆ, ನೀವು ಮಸೀಹನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸದೇ ಇದ್ದರೆ ಮತ್ತು ಮಸೀಹದ ಜೀವನವನ್ನು, ಅನುಭವವನ್ನು ನೀವು ಪಡೆಯದೇ ಇದ್ದರೆ, ಆ ವಿಷಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಸಮಯವಾಗಿದೆ. ಈ ಶಬ್ದಗಳನ್ನು ಹೇಳಿರಿ. ಪ್ರಭು ಪರಮೇಶ್ವರರೇ, ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇನೆ, ಪರಮೇಶ್ವರನ ಪುತ್ರನಲ್ಲಿ ನಾನು ನಂಬುತ್ತೇನೆ. ಆತನು ಸತ್ತನು ನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ. ನಾನು ನಂಬುತ್ತೇನೆ ಪರಮೇಶ್ವರರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಇವಾಗ ಆತನು ಜೀವಿಸುವವನಾಗಿದ್ದಾನೆ. ನಾನು ನನ್ನ ಬಾಯಿಯಿಂದ ಒಪ್ಪಿಕೊಳ್ಳುತ್ತೇನೆ, ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿ ನನ್ನ ಜೀವನದ ಪ್ರಭು ಆಗಿದ್ದಾರೆ ಮತ್ತು ಆತನ ವಿಶ್ವಾಸದ ಅಥವಾ ನಂಬಿಕೆಯ ಮೂಲಕ ನಾನು ನಿತ್ಯ ಜೀವವನ್ನು ಸ್ವೀಕರಿಸುತ್ತೇನೆ ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ. ಧನ್ಯವಾದ ಪ್ರಭು, ನನ್ನ ಆತ್ಮವನ್ನು ರಕ್ಷಣೆ ಮಾಡಿದ್ದಕ್ಕೆ. ಇವಾಗ ನನ್ನ ಹತ್ತಿರ ನಿತ್ಯ ಜೀವವಿದೆ. ಇವಾಗ ನಾನು ಪರಮೇಶ್ವರನ ಸಂತಾನವಾಗಿದ್ದೇನೆ. ನಾನು ಹೊಸದಾಗಿ ಹುಟ್ಟಿದ್ದೇನೆ. ಧನ್ಯವಾದ ಪ್ರಭು. ಈಗಲೇ ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ಫಾಸ್ಟರ್ ಕೃಷ್ಣ ಜೊತೆಗೆ ಪರಿವಾರಕ್ಕೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಈ ಸಮಯದಲ್ಲಿ ಎದ್ದು ನಿಂತುಕೊಳ್ಳೋಣ, ಪರಮೇಶ್ವರ್ಗೆ ಧನ್ಯವಾದ ಹೇಳೋಣ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ, ಆತನಿಗೆ ಧನ್ಯವಾದವನ್ನು ಹೇಳಿರಿ. ಧನ್ಯವಾದ ಹೇಳಿರಿ. ಧನ್ಯವಾದ ಧನ್ಯವಾದ ಧನ್ಯವಾದ. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪವಿತ್ರಾತ್ಮನ ಅನ್ಯೋನ್ಯತೆ, ಪವಿತ್ರಾತ್ಮನ ಸಹಭಾಗ್ಯತೆ ನಮ್ಮ ಜೊತೆ ಯಾವಾಗಲೂ ಇರುವುದು ಪ್ರಭು ಯೇಸುವಿನ ನಾಮದಲ್ಲಿ. ಆಮೇನ್. ನಿಶ್ಚಯವಾಗಿಯೂ ಶುಭ ಕೃಪೆಯನ್ನು ಹಿಂಬಾಲಿಸುವುದು. ನಾನು ಸದಾಕಾಲ ಯೋನನ ಮಂದಿರದಲ್ಲಿ ವಾಸಿಸುವೆನು ಪ್ರಭು ಯೇಸುವಿನ ನಾಮದಲ್ಲಿ. ಆಮೇನ್. ಸಂತೋಷವಾಗಿರ್ರಿ. ವಾಕ್ಯವು ಕೆಲಸ ಮಾಡುತ್ತದೆ. एक दूसरे व्यक्ति की सहायता कीजिए वास्तविकता संग्रह पाने में। आप में से कुछ 5 दूसरे लोगों के लिए वास्तविकता संग्रह दे सकते हैं। आप में से कुछ लोग 20 लोगों के लिए दे सकते हैं, और आप में से कुछ लोग 100 लोगों के लिए दे सकते हैं, और आप में से कुछ 500 दूसरे लोगों की वास्तविकता संग्रह के लिए दे रहे हैं, और कुछ 1000 लोगों के लिए, और कुछ ऐसे भी है
जो 1 लाख लोगों के लिए दे रहे हैं, और कुछ है जो 10 लाख से ज्यादा लोगों के लिए दे रहे हैं। व्यक्तिगत रूप से जो दे रहे हैं 10 लाख वास्तविकता संग्रह की कॉपीज के लिए, जो जाएगी विश्व में 10 लाख लोगों तक। इसे तुरंत ही शुरू करें और देखिए अपने आप को एक दूसरे व्यक्ति तक वास्तविकता संग्रह पहुंचाने में सहायता करते हुए।